ಮೇರಿ ದಯವಿಟ್ಟು ಎಲ್ಲಿದ್ರು ಈ ಕೊಯರ್ ಜಾಗ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ದೇವರಹಾಲಯ ಗಂಟೆಯ ನಾದ ನಮ್ಮನ್ನು ಕರೆಯುತ್ತಿದೆ. ಸ್ನೇಹದ ಭೋಜನ ನೀಡಲು ನಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ದೇವರಹಾಲಯ ಗಂಟೆಯ ನಾದವು ನಮ್ಮನ್ನು ಕರೆಯುತ್ತಿದೆ. ಸ್ನೇಹದ ಭೋಜನ ನೀಡಲು ನಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಮನಸ್ಸಿಗೆ ಭರವಸೆಯಾಗಿ ಬಾಳಲಿ ನೀ ಬಂದೆ. ಬಳಲಿದ ಜೀವಕ್ಕೆ ಉಡುಗೊರೆಯಾಗಿ ಹರುಷವ ನೀ ತಂದೆ. ಮುದುಡಿದ ಮನಸ್ಸಿಗೆ ಭರವಸೆಯಾಗಿ ಬಾಳಲಿ ನೀ ಬಂದೆ. ಬಳಲಿದ ಜೀವಕ್ಕೆ ಉಡುಗೊರೆಯಾಗಿ ಹರುಷವ ನೀ ತಂದೆ. ನನ್ನ ಆತ್ಮದ ಹಸಿವನ್ನು ನೀಡಲು ನಿನ್ನ ದೇಹವ ನೀಡಿರುವೆ. ನನ್ನ ಪಾಪದ ಕಲೆಗಳ ಅಳಿಸಲು ನಿನ್ನ ರಕ್ತವ ಸುರಿಸಿರುವೆ. ನನ್ನ ಹೃದಯದ ಪ್ರಭು ನೀನೇ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಸುಮಧುರ ನಿನ್ನಯ ವಾಕ್ಯದಿ ನನ್ನ ಹೃದಯದ ಕರ ತೆರೆದೆ. ಕಲುಷಿತರನ್ನಯ ಹೃದಯವ ತೊಳೆದು ನೂತನವಾಗಿಸಿದೆ. ಸುಮಧುರ ನಿನ್ನಯ ವಾಕ್ಯದಿ ನನ್ನ ಹೃದಯದ ಕದ ತೆರೆದೆ.
ಪ್ರಭು ನೀನೇ, ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಈತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಸಹ ಈ ಬಲಿಪೂಜೆಗೆ ಆಹ್ವಾನವಿಟ್ಟ ದಯಾಮಯ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರನ್ನೂ ಈ ಬಲಿಪೂಜೆಗೆ ಆದರದ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಸುಂದರ ಸೊಬಗಿನ ಸಡಗರದ ಹಬ್ಬ ಈ ಬೆಟ್ಟದ ಹಲಸೂರಿನಲ್ಲಿ ಸಂತ ಅಂತೋಣಿಯವರ ಆಶೀರ್ವಾದವು ಎಲ್ಲರಿಗೂ ಸಹ ಅವರು ನೀಡುತ್ತಾರೆ ಎಂಬ ನಂಬಿಕೆ. ಈ ಬಲಿಪೂಜೆಗೆ ಬರುವಾಗ ಪ್ರತಿಯೊಬ್ಬರಿಗೂ ಸಹ ಸಂತ ಅಂತೋಣಿಯವರ ಆಶೀರ್ವಾದ ಇದ್ದೇ ಇರುತ್ತದೆ. ನಮ್ಮಯ ಕೋರಿಕೆಗಳು, ಭಿನ್ನಹಗಳು ಹಾಗೂ ನಮ್ಮಲ್ಲಿ ಅಡಗಿರುವ ಕುಂದುಕೊರತೆಗಳು ಎಲ್ಲವನ್ನೂ ಸಹ ನಾವು ಸಮರ್ಪಿಸುತ್ತಿದ್ದೇವೆ. ಕುಟುಂಬವಾಗಿ ಬಂದು ಸಂತ ಅಂತೋಣಿಯವರ ಆಶೀರ್ವಾದವನ್ನು ಪಡೆದು ನಾವು ಸಾಗಲು. ಆತ್ಮರೇ, ಇದು ಮಾತ್ರವಲ್ಲದೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿಯೂ ಈ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿದ್ದೇವೆ. ನಮ್ಮಲ್ಲಿ ಅಡಗಿರುವಂತಹ ಎಲ್ಲ ರೀತಿಯಾದ ಕಷ್ಟ, ನೋವುಗಳು, ದ್ವಂದ್ವಗಳು, ಕಂಕಟಗಳು ಇವೆಲ್ಲವನ್ನು ಸಹ ದೇವರು ಸಂತ ಅಂತೋಣಿಯವರ ಮೂಲಕವಾಗಿ ನಮಗೆ ಪರಿಹಾರ ನೀಡುತ್ತಾರೆ. ಆದ್ದರಿಂದ ಈ ವಿಶೇಷವಾದಂತಹ ಈ ಮಹೋನ್ನತ ರೂಪದಲ್ಲಿ ಬೆಳಗುತ್ತಿರುವಂತಹ ಪ್ರಭು ಯೇಸುವಿನ ಆಶೀರ್ವಾದ ಸಂತ ಅಂತೋಣಿಯವರ ಭಿನ್ನಹದ ಮೂಲಕವಾಗಿ ನಮ್ಮೆಲ್ಲರಿಗೂ ಸಹ ಸಿಗಲೆಂದು ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಆತ್ಮೀಯರೇ, ನಮ್ಮಲ್ಲಿ ದಿನಂಪ್ರತಿಯೂ ವಿಶ್ವಾಸ ಕುಂದದೆ ವಿಶ್ವಾಸದ ಹೆಚ್ಚಳವು ಅಥವಾ ಅಧಿಕವಾಗಿ ಬೆಳಗಬೇಕು. ಆಗಲೇ ಪ್ರತಿಯೊಬ್ಬರು ಸಹ ದೇವರಿಗೆ ಸಾಕ್ಷಿಯಾಗಿ ನೀಡಲು ಇದೊಂದು ಅವಕಾಶ ನೀಡುತ್ತದೆ. ಆತ್ಮೀಯರಿಂದ ವಿಶೇಷವಾಗಿ ಈ ಬೆಟ್ಟದ ಹಲಸೂರಿನಲ್ಲಿ ಪ್ರತಿಯೊಬ್ಬರಿಗೂ ಬಂದಿರುವ ಪ್ರತಿಯೊಬ್ಬರಿಗೂ ಸಹ ದೇವರ ಆಶೀರ್ವಾದ ಸಿಗಲಿ. ಈ ಸ್ಥಳವು ಇನ್ನು ಹೆಚ್ಚಾಗಿ ಬೆಳೆದು ದೇವರ ಆಶೀರ್ವಾದದಿಂದಲೇ ಎಲ್ಲರಿಗೂ ಬೇಕಾದಂತಹ ವರದಾನವನ್ನು ನೀಡಲೆಂದು ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ, ಧರ್ಮ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಇಲ್ಲಿ ನೆರೆದಿರೋ ಪ್ರತಿಯೊಬ್ಬರಿಗಾಗಿಯೂ ದೇವರ ಆಶೀರ್ವಾದ ಸದಾ ಸಿಗಲೆಂದು ಸಂತ ಅಂತೋಣಿಯವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಇರ್ತಾರೆ. ಆದರೆ ನಾವು ನಮ್ಮ ವಿಶ್ವಾಸದ ಮತ್ತು ಲಹರಿಯ ದೇವರ ಸನ್ನಿಧಾನಕ್ಕೆ ಸದಾ ನಾವು ಮುಂದೆ ಬಂದು ಅವರಿಗಾಗಿಯೇ ನಾವು ಬಾಳಲು ಬೇಕಾದ ವರವನ್ನು ಪಡೆಯೋಣ. ನಾವೆಲ್ಲರೂ ಸಹ ಮಾಡಿದ ತಪ್ಪುಗಳಿಗಾಗಿ ಪ್ರಭುವಿನಲ್ಲಿ ಕ್ಷಮೆಯನ್ನು ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರು ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ
ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿಯು ಲಭಿಸಲಿ, ಶಾಂತಿಯು ಲಭಿಸಲಿ. ಪರಲೋಕ ರಾಜರೇ, ಸೃಷ್ಟಿಯ ಒಡೆಯರೇ, ದೇವಾದಿ ದೇವರೇ, ಹೊಗಳುತ್ತ ಸ್ತುತಿಸುವೆವು, ಆರಾಧಿಸಿ ನಮಿಪೆವು, ಉನ್ನತ ಮಹಿಮೆಗಾಗಿ ಕೃತಜ್ಞತೆ ಸಲ್ಲಿಪೆವು, ಕೃತಜ್ಞತೆ ಸಲ್ಲಿಪೆವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿಯು ಲಭಿಸಲಿ, ಶಾಂತಿಯು ಲಭಿಸಲಿ. ಪಿತನ ಕುಮಾರರೇ, ಯೇಸು ಕ್ರಿಸ್ತರೇ, ದೇವರ ಕುರಿಮರಿಯೇ, ಪ್ರಭುವಾದ ದೇವರೇ, ಲೋಕದ ಪಾಪಗಳ ಪರಿಹರಿಸುವವರೇ, ನಮಗೆ ದಯೆ ತೋರಿ ಪ್ರಾರ್ಥನೆ ಆಲಿಸಿರಿ, ಪ್ರಾರ್ಥನೆ ಆಲಿಸಿರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ, ಭೂಲೋಕದಲ್ಲಿ
ಲಭಿಸಲಿ. ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತಿಹ ಕ್ರಿಸ್ತರೇ, ನೀವೊಬ್ಬರೇ ಶುದ್ಧರು, ನೀವೊಬ್ಬರೇ ಉನ್ನತ. ಪಾವನ ಆತ್ಮರೊಡನೆ ದೇವರ ಮಹಿಮೆಯಲ್ಲಿ ಜೊತೆಯಲ್ಲಿ ಇರುವವರೇ, ಯೇಸುವೆ ವಂದನೆ, ಯೇಸುವೆ ವಂದನೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿಯು ಲಭಿಸಲಿ, ಶಾಂತಿಯು ಲಭಿಸಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ, ಭೂಲೋಕದಲ್ಲಿ ಮನುಷ್ಯರಿಗೆ ಶಾಂತಿಯು ಲಭಿಸಲಿ, ಶಾಂತಿಯು ಲಭಿಸಲಿ, ಶಾಂತಿಯು ಲಭಿಸಲಿ. ಪ್ರಾರ್ಥಿಸೋಣ. ದೇವರೇ, ಪಾಸ್ಕ ಮಹೋತ್ಸವದ ಸಿದ್ಧ ಔಷಧಿಯನ್ನು ನಮಗೆ ನೀಡಿದ್ದೀರಿ. ಇದರಿಂದ ಪೂರ್ಣ ಸ್ವತಂತ್ರರಾದ ನಾವು ಇಹದಲ್ಲಿ ಅನುಭವಿಸುತ್ತಿರುವ ಸಂತೋಷವನ್ನು ಪರದಲ್ಲೂ ಪಡೆಯುವಂತೆ ನಿಮ್ಮ ಸ್ವರ್ಗೀಯ ಕೊಡುಗೆಗಳನ್ನು ನಮ್ಮೆಲ್ಲರಿಗೆ ಧಾರಾಳವಾಗಿ ನೀಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ನನಗೆ ಅಭಿಷೇಕ ಮಾಡಿ ಕಳುಹಿಸಿಹನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿಹನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ. ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ. ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು, ನಮ್ಮ ದೇವರು ಮುಗಿ ತೀರಿಸುವ ದಿನವನ್ನು ಘೋಷಿಸಲೆಂದೇ. ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದನಾತ ನನ್ನನ್ನು. ಸಿಯೋನಿನ ಶೋಕರ್ತರಿಗೆ ಬರೀ ಬೂದಿಗೆ ಬದಲು ಶಿರೋಭೂಷಣ, ದುಃಖ ತಾಪದ ಬದಲು ಆನಂದ ತೈಲ, ಸೊರಗಿದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾತ. ನೆಟ್ಟಿಹನು ಇರುವನು ಸರ್ವೇಶ್ವರ ತನ್ನ ಮಹಿಮೆಗಾಗಿ, ಹೆಸರು ಪಡೆದವರು ನೀತಿ ವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಎಲ್ಲವೂ ನಿನದೇ ಪ್ರಭುವೇ. ತಂಗಾಳಿಯ ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನದೇ ಪ್ರಭುವೇ. ಈ ನುಡಿಗಳು ಈ ಮನಗಳು ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನದೇ ಪ್ರಭುವೇ. ತಂಗಾಳಿಯ ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನದೇ ಪ್ರಭುವೇ. ಈ ನುಡಿಯುವ ಪ್ರತಿ ಮಾತಿಗೂ ಈ ಕರಗಳು ಕೃತಿಯಾಗಲು ಈ ಮನಗಳ ಕೆಂಪಿಸು ಪ್ರಭುವೇ. ನಿನಗಾಗಿ ಕಾದಿರಿಸು ಪ್ರಭುವೇ. ನಿನಗಾಗಿ ಕಾದಿರಿಸು ಪ್ರಭುವೇ. ನಿಶಬ್ದದಿನ ನನ್ನೊಳಗೆ ಇರಿಸು ನಿನ್ನೊಡನೆ ಅನುಭಾವಕ್ಕೆ. ಕಣ್ಣೀರ ಮುಸುಕಲ್ಲಿ ನಗುವೊಂದ ಇರಿಸು ಈ ಬಾಳ ಸಂಸಾರಕ್ಕೆ. ನಗುವನು ನೀನು ಮುಸ್ಸಂಜೆ ನೀನು ನನ್ನಿರುಳ ಬೆಳದಿಂಗಳು. ನಡುಹಗಲು ನೀನು ಮುಸ್ಸಂಜೆ ನೀನು ನನ್ನಿರುಳ ಬೆಳದಿಂಗಳು. ನಗುವಿರಲಿ ನನಗೆ ಅಳುವಿರಲಿ ನಿನಗೆ ಜೊತೆ ಜೊತೆಯ ಉಸಿರಾಟಕ್ಕೆ. ನಗುವಿರಲಿ ನನಗೆ ಅಳುವಿರಲಿ ನಿನಗೆ ಜೊತೆ ಜೊತೆಯ ಉಸಿರಾಟಕ್ಕೆ. ಈ ನುಡಿಗಳು ಈ ಮನಗಳು ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನದೇ ಪ್ರಭುವೇ. ತಂಗಾಳಿಯ ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನದೇ ಪ್ರಭುವೇ. ಎಲ್ಲವೂ ನಿನದೇ ಪ್ರಭುವೇ. ಎರಡನೆಯ ವಾಚನ. ಪೌಲನು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವ ಶಕ್ತಿಯಾಗಿದೆ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ಜಾಣರ ಜಾಣತನಕ್ಕೆ ಭಂಗ ತರುವೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಲ್ಲವೇ. ಹೀಗಿರುವಾಗ ಜ್ಞಾನಿಯಲ್ಲಿ, ಶಾಸ್ತ್ರಜ್ಞನಲ್ಲಿ, ಜಗತ್ತಿನ ತರ್ಕ ನಿಪುಣನಲ್ಲಿ ಪ್ರಪಂಚದ ಜ್ಞಾನವನ್ನು ದೇವರು ಹುಚ್ಚುತನವಾಗಿಸಲ್ಲವೇ? ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು. ಇದು ದೈವ ಸಂಕಲ್ಪವೇ ಸರಿ. ಆದುದರಿಂದಲೇ ನಾವು ಸಾರುವ ಹುಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸವುಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಆರಿಸುತ್ತಾರೆ. ನಾವಾದರೂ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ. ಯಹೂದ್ಯರಿಗೆ ಇದು ಹಾಸ್ಯವಾಗಿದೆ, ಅನ್ಯ ಜನರಿಗೆ
ಹಾಸ್ಯಾಸ್ಪದವಾಗಿದೆ. ಆದರೆ ಯಹೂದ್ಯರಾಗಿರಲಿ ಗ್ರೀಕರಾಗಿರಲಿ ದೇವರಿಂದ ಕರೆ ಹೊಂದಿದ್ದರೆ ಅಂಥವರಿಗೆ ಯೇಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ. ದೇವರ ಉಚಿತನ ಎಂಬುದು ಮಾನವನ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದದ್ದು. ದೇವರ ದೌರ್ಬಲ್ಯ ಎಂಬುದು ಮಾನವನ ಶಕ್ತಿಗಿಂತಲೂ ಪ್ರಬಲವಾದದ್ದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 ಶುಭ ಸಂದೇಶವನ್ನು ಲೋಕಕ್ಕೆ ಬೆಳಕಾಗಿ ಶಾಂತಿಯ ವರವಾಗಿ ಕ್ರಿಸ್ತರು ನೀಡಿದರು. ಲೋಕಕ್ಕೆ ಬೆಳಕಾಗಿ ಶಾಂತಿಯ ವರವಾಗಿ ಕ್ರಿಸ್ತರು ನೀಡಿದರು. Hallelujah, 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 ಪ್ರಭು ನಿಮ್ಮೊಡನೆಯೂ ಇರಲಿ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಇನ್ನೂ 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆ ಏನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಹಣದ ಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ಪಾದರಕ್ಷೆಯನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು. ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ನೀಡುವ ಅನ್ನಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ ಎಂದರು.
ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭುವಿನಲ್ಲಿ ಆತ್ಮೀಯ ಸಹೋದರಿಯರೇ ಸಹೋದರರೇ, ಸಂತ ಅಂತೋಣಿಯವರ ಭಕ್ತಾದಿಗಳೇ, ಈ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿ ನಿಮ್ಮೆಲ್ಲರ ಆಶೋತ್ತರಗಳನ್ನು, ಕೋರಿಕೆಗಳನ್ನು, ಪ್ರಾರ್ಥನೆಗಳನ್ನು ಸಲ್ಲಿಸಿ ದೇವರಿಂದ ಆಶೀರ್ವಾದವನ್ನು ಪಡೆದು ಹೋಗಲು ಬಂದವರೇ, ನಿಮ್ಮೆಲ್ಲರಿಗೆ ನನ್ನ ಕೃತಜ್ಞತೆಗಳು, ವಂದನೆಗಳು. ಇಷ್ಟು ದೂರ ಬಂದಿದ್ದೀರಲ್ಲ ಅಂತ. ಅಂತೋಣಿಯವರು ಇಲ್ಲಿ ಮಾತ್ರ ಇರ್ತಾರ? ಮರಿಯಾಪುರದಲ್ಲಿ 30 ಅಡಿ ಇದ್ದಾರೆ, ತಟ್ಗುಪ್ಪೆಯಲ್ಲಿ 30 ಅಡಿ ಇದ್ದಾರೆ. ಇಲ್ಲಿ ಎಷ್ಟು ಅಡಿ ಇದ್ದಾರೆ? ಅರ್ಧ ಅಡಿ ಇದ್ದಾರೆ ಅಷ್ಟೆ. ಹೋಗಿ ನೋಡಿ, ಅದ್ಭುತ ಸ್ವರೂಪ. ಅರ್ಧ ಅಡಿ ಮೇಲೆ ಇಲ್ಲ. ಈ ಅರ್ಧ ಅಡಿ ಇರುವ 2 ಕೈಯೇ ಇಲ್ಲದಂಥ ಆ ಸ್ವರೂಪದ ಆ ಮಹಾನ್ ಭಾವನನ್ನು ನೋಡಲಿಕ್ಕೆ ಇಷ್ಟು ದೂರ ಬಂದಿದ್ದೀರಲ್ಲ, ನಮಸ್ಕಾರ. ನಿಮ್ಮ ವಿಶ್ವಾಸಕ್ಕೆ ಒಂದು ಸಲಾಂ. ನಿಮ್ಮ ಈ ಸರಳವಾದಂಥ ನಂಬಿಕೆಗೆ ಏನು ಹೇಳೋದು? ಇವತ್ತಿನ 2ನೇ ವಾಚನ ಹೇಳುತ್ತೆ, ಪೌಲ ಹೇಳ್ತಾನೆ, ಯಹೂದ್ಯರು ಸೂಚಕ ಕಾರ್ಯವನ್ನ ಎದುರು ನೋಡ್ತಾರೆ, ಗ್ರೀಕರು ಜ್ಞಾನವನ್ನು ಎದುರು ನೋಡ್ತಾರೆ. ನೀವೇನನ್ನ ಎದುರು ನೋಡ್ತೀರಾ? ಏನೂ ಇಲ್ಲ. ಸರಳವಾದಂಥ, ಅತೀ ಸರಳವಾದಂಥ ಆ ಒಂದು ಸ್ವರೂಪದಲ್ಲಿ, ಆ ಸ್ವರೂಪದ ಮುಖಾಂತರ ದೇವರ ಆಶೀರ್ವಾದವನ್ನು ಪಡೆಯುವುದಂಥ ಆಳವಾದ ವಿಶ್ವಾಸವನ್ನು ಎದುರು ನೋಡ್ತಿರಲ್ಲ, ನಿಮಗೆ ಕೃತಜ್ಞತೆ, ವಂದನೆ. ಇಷ್ಟೊಂದು ಸರಿ ನಮಸ್ಕಾರ ಮಾಡಿ, ನೀವು ಒಂದು ಸರಿ ಆದರೂ ಮಾಡಿ, ಪಕ್ಕಕ್ಕೆ ತಿರುಗಿ ಅಕ್ಕಪಕ್ಕ ಇರೋರಿಗೆ ನಮಸ್ಕಾರ ಮಾಡಿ. ಅವ್ರು ನಿಮ್ಮನ್ನು ಸಹಿಸ್ಕೊತಾ ಇದ್ದಾರೆ, ಈ ಬಿಸಿಲಲ್ಲೂ ಕೂಡ, ಈ ಬೇಸಿಗೆಯಲ್ಲೂ ಕೂಡ, ಈ ಬೆವರಲ್ಲೂ ಕೂಡ. ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಿಜವಾಗಿ ದೇವರನ್ನು ನಾವು ಘೋಷಿಸಬೇಕು, ಉದ್ಘೋಷಿಸಬೇಕು. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರಿಗೆ ನಮ್ಮ ಅಂತರಾಳದ ಕೃತಜ್ಞತೆಗಳನ್ನು ಧಾರಾಳವಾಗಿ, ಪದಗಳಿಲ್ಲದೇ ಇದ್ರೂ ಕೂಡ ಪರವಾಗಿಲ್ಲ, ಮೌನವಾಗಿ ಸಲ್ಲಿಸಬಹುದು. ನಿಮ್ಮ ಪ್ರಾರ್ಥನೆಗಳನ್ನು, ನಿಮ್ಮ ಕೋರಿಕೆಗಳನ್ನು ಅರಿತಿರುವಂಥ ಸ್ವಾಮಿ ಖಂಡಿತವಾಗಿ ನೀಡ್ತಾರೆ ಎನ್ನುವಂಥ ಆತ್ಮವಿಶ್ವಾಸ ನನಗಿದೆ. ಎಷ್ಟೋ ಜನರ ಚರಿತ್ರೆಗಳನ್ನು ಕೇಳಿದ್ದೀನಿ, ಎಷ್ಟೋ ಜನರ ಸಾಕ್ಷ್ಯವನ್ನು ನಾನು ಕೂಡ ಕಣ್ಣಾರೆ, ನನ್ನ ಕಿವಿಯಾರೆ ಕೇಳಿದ್ದೀನಿ. ವೈಯಕ್ತಿಕವಾಗಿ ನನ್ನ ಬಳಿ ಬಂದದ್ದು ಹೇಳಿದ್ದನ್ನು ಕೂಡ ಎಷ್ಟೋ ಉದಾಹರಣೆಗಳು ನನ್ನ ಹತ್ರ ಇವೆ. ಅವುಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಹೇಗಾಯಿತು ಅಂತ ಹೇಳಲಿಕ್ಕೆ ನನ್ನ ಈ ಅಲ್ಪ ಜ್ಞಾನದಿಂದ, ಆ ಥಿಯಾಲಜಿ, ಆ ಫಿಲಾಸಫಿ, ಇನ್ನೇನೋ ಮತ್ತೊಂದು ಬದನೆಕಾಯಿನೆಲ್ಲ ಉಪಯೋಗಿಸ್ಕೊಂಡ್ರೂ ಕೂಡ ಅರ್ಥ ಆಗಲ್ಲ. ಯಾಕೆಂದರೆ ಇದೆಲ್ಲ ನಮ್ಮ ಜ್ಞಾನಕ್ಕೆ ಮೀರಿದ್ದು, ನಮ್ಮ ಊಹೆಗೆ ನಿಲುಕದ್ದು. ದೇವರ ಆಶೀರ್ವಾದವೇ ಹಾಗೆ. ದೇವರ ಆಶೀರ್ವಾದದಲ್ಲಿ ನಂಬಿಕೆ ಇಟ್ಟು ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಸರ್ವೇಶ್ವರನ ಅನುಗ್ರಹವನ್ನು ಪಡೆದು ಸಂತೋಷವಾಗಿ ಮನೆಗೆ ಹೋಗ್ತೀನಿ ಎಂದು ಯಾರೆಲ್ಲ ಕೈ ಎತ್ತುತ್ತೀರಾ ನೋಡುವ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಆತ್ಮೀಯ ಸಹೋದರಿಯರೇ ಸಹೋದರರೇ, ಕಳೆದು ಹೋದ ವಸ್ತುಗಳ ಪಾಲಕ ಸಂತರು ಯಾರು? ಕಳ್ಳರ ಪಾಲಕ ಸಂತರು ಯಾರು? ಹೌದಾ? ಕಳೆದು ಹೋದ ವಸ್ತುಗಳ ಪಾಲಕ ಸಂತರು ಸಂತ ಅಂತೋಣಿಯವರು. ಕಳ್ಳರಿಗೆ ಪಾಲಕರಿರ್ತಾರಲ್ಲ, ಅವ್ರು ಯಾರು? ಕಳ್ಳರು ಹೋಗಿ ಪ್ರಾರ್ಥನೆ ಮಾಡ್ತಾರೆ ಕಳ್ತನ ಮಾಡೋ ಮುಂಚೆ. ಮಾಡಿದ್ದೀರಾ? ಮಾಡಿದ್ದೀರಾ? ಕಳ್ತನ ಮಾಡಿಲ್ಲಲ್ಲ, ಸುಳ್ಳು ಹೇಳಿಲ್ಲಲ್ಲ, ಮೋಸ ಮಾಡಿಲ್ಲಲ್ಲ, ಮಾಡುವ ಮುಂಚೆ ಪ್ರಾರ್ಥನೆ ಮಾಡಿದ್ದೀರಲ್ಲ. ನಾವೆಲ್ಲರೂ ಕೂಡ, ನಮ್ಮೆಲ್ಲರಿಗೆ ಪಾಲಕರು ಯಾರು? ಒಂದಲ್ಲ ಒಂದು ರೀತಿಯಲ್ಲಿ ಕಳ್ಳರೇ ರೀ ನಾವು. ಅವ್ರಿಗೆ ಸೇರಬೇಕಾದಂಥ 10 ರೂಪಾಯಿ ನಮ್ಮಲ್ಲಿ ಇಟ್ಕೊಂಡಿದ್ರೆ ನಾವು ಕಳ್ಳರೆ. ಒಬ್ಬ ಬಡವ ಆಹಾರ ಇಲ್ಲದೆ, ನೀರಿಲ್ಲದೆ, ಹಸಿವೆಯಿಂದ ಸಾಯ್ತಾ ಇದ್ರೆ ಕಳ್ಳರು ನಾವೇ. ಯಾಕೆ ಹೇಳಿ? ನಮ್ಮಲ್ಲಿ ಇಷ್ಟು ಇಟ್ಕೊಂಡಿದ್ದೀವಿ, ಕೊಳ್ತೋಗ್ತಾ ಇದೆ. ಹೊಸ ಹೊಸ ಫ್ರಿಜ್ ತಗೊತಾ ಇದ್ದೀರಾ, ಡಬಲ್ ಡೋರ್ ಇರಬೇಕು, 4 ಡೋರ್ ಇರಬೇಕು. ತಗೊಂಡು ಏನು ಇಡ್ತೀರಾ? 4 ದಿನಕ್ಕೆ, 1 ವಾರಕ್ಕೆ ಆಗಿರುವ ಆಹಾರವನ್ನು ಇಟ್ಕೊಂಡಿದ್ದೀವಿ.
ಬಡವ ಅಲ್ಲಿ ಆಹಾರ ಇಲ್ಲದೆ ಸಾಯ್ತಾ ಇದ್ದಾನಲ್ಲ, ಅವನಿಂದ ಕಿತ್ಕೊಂಡಿದ್ದು ಯಾರು? ಯಾರು? ನಾವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲ ಕಳ್ರೆ. ಸರಿ, ಪ್ರಶ್ನೆಗೆ ಬರ್ತೀನಿ. ಮತ್ತೆ ಪ್ರಶ್ನೆಗೆ, ಕಳೆದು ಹೋದ ವಸ್ತುಗಳ ಪಾಲಕ ಸಂತ ಅಂತೋಣಿ, ಕಳ್ಳರ ಪಾಲಕ ಸಂತ ನಿಮ್ಮ ಹೆಸರು ಹೇಳ್ಕೊಳ್ಳಿ, ನಿಮ್ಮ ಹೆಸರು ಹೇಳ್ಕೊಳ್ಳಿ. ಕಳ್ಳರ ಪಾಲಕ ಸಂತೆ ಅಂದರೆ ಆ ಸಂತೆ ಅಲ್ಲ, ಹೆಣ್ಮಕ್ಳು, ತಾಯಂದಿರು. ಕಳ್ಳರ ಪಾಲಕ ಸಂತ ಯಾರು? ನಾನಲ್ಲ, ಬಾಲರಾಜ್ ಅಲ್ಲ. ನಮ್ಮ ಹೆಸರುಗಳನ್ನು ಹೇಳ್ಕೊಳ್ಬೇಕು. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಇವತ್ತು ಒಂದು ವಿಚಾರವನ್ನು ಸಣ್ಣದಾಗಿ ಧ್ಯಾನ ಮಾಡಿ ಮುಂದುವರಿಯೋಣ. ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಇನ್ನೊಂದು 10 ನಿಮಿಷದಲ್ಲಿ ಮುಗಿದೋಗುತ್ತೆ. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಯೇಸು 5 ರೊಟ್ಟಿ 2 ಮೀನುಗಳಿಂದ ಅದ್ಭುತಕರವಾಗಿ ಸಾವಿರಾರು ಜನರಿಗೆ ಉಣಬಡಿಸ್ತಾರೆ. ಸಾವಿರಾರು ಜನ ದೇವರ ವಾಕ್ಯವನ್ನು ಕೇಳಲು ಬಂದಾಗ 3 ದಿನಗಳಾಗೋಗಿವೆ. ಯೇಸು ಸ್ವಾಮಿಯೊಂದಿಗೆ ಕಳೆದು ಬಿಟ್ಟರು 3 ದಿನ. ಆಹಾರ ತಂದಿದ್ದೆಲ್ಲ ಖಾಲಿ ಆಯಿತು, ಮುಗಿದು ಹೋಗಿತು. ಯೇಸು ಸ್ವಾಮಿ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಶಿಷ್ಯರಿಗೆ ಕೇಳ್ತಾರೆ, ಇವರಿಗೆ ತಿನ್ನಲು ಏನಾದರೂ ಕೊಡಿ, ಇವರಿಗೆ ತಿನ್ನಲು ಏನಾದರೂ ಕೊಡಿ. ಆಗ ಶಿಷ್ಯರು ಹೇಳ್ತಾರೆ, ಸ್ವಾಮಿ, ಇಷ್ಟೊಂದು ಜನರಿಗೆ 1 ತುಂಡು ರೊಟ್ಟಿಯನ್ನು ಕೊಡಬೇಕಾದ್ರೂ ನಮ್ಮಲ್ಲಿ 300 ದಿನಾರಿ ಬೆಳ್ಳಿ ನಾಣ್ಯಗಳು ಬೇಕು. ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಇಷ್ಟು ಜನರಿಗೆ ಹಂಚುವಂಥ ರೊಟ್ಟಿ ಕೂಡ ನಾವು ಹೋಗಿ ತಗೊಂಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ ಸ್ವಾಮಿ. ಒಬ್ಬ ಬಾಲಕನ ಬಳಿ ಇದ್ದಂಥ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಬಂದು ಯೇಸು ಸ್ವಾಮಿ ಅದ್ಭುತಕರವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೇಳ್ತಾರೆ, ಜನರೆಲ್ಲರಿಗೆ ಹಂಚ್ರಿ, ಸಾಲು ಸಾಲಾಗಿ ಹುಲ್ಲಿನ ಹಾಸಿನ ಮೇಲೆ ಕುಳಿತುಕೊಳ್ಳಲಿ, ನೀವೆಲ್ಲ ಅವರಿಗೆ ಹಂಚ್ರಿ. ನಂಬಿಕೆಯಿಂದ ಈ ಶಿಷ್ಯರು ಆ ಮುರಿದ ತುಂಡುಗಳನ್ನು ಜನರಿಗೆ ಹಂಚ್ತಾರೆ. ಅದ್ಭುತಕರವಾಗಿ ಸಾವಿರಾರು ಜನ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಉಳಿದಿರುವ ಬುಟ್ಟಿಗಳ ತುಂಡೆಷ್ಟು? 12. ಅದನ್ನೆಲ್ಲ ಒಂದು ಸೇರಿಸಿದ್ರು ಕೂಡ ಒಂದು 50 ರೊಟ್ಟಿಗಳಾಗ್ತವೆ. ಮುರಿದದ್ದು 5 ರೊಟ್ಟಿ ಆದರೂ ಕೂಡ ಆ ತುಂಡುಗಳನ್ನು ಸೇರಿಸಿದ್ರೆ 50 ರೊಟ್ಟಿಗೂ ಆಗುತ್ತೆ. ತಿಂದವರೆಲ್ಲ ಒಂದು 20,000 ಜನ ಇದ್ದಾರೆ. ಇದಾಯಿತು. ಯೇಸು ಸ್ವಾಮಿ ಸರೋವರದ ಆಚೆಯ ದಡಕ್ಕೆ ಹೋಗ್ತಾರೆ. ಗಲಿಲಿಯ ಸರೋವರದ ಈಚೆ ದಡದಲ್ಲಿ ಅದ್ಭುತವನ್ನು ಮಾಡ್ತಾರೆ. ತಪ್ಪಲಿನಲ್ಲಿ, ಬಯಲಿನಲ್ಲಿ ಆಚೆಯ ದಡಕ್ಕೆ ಹೋಗ್ತಾರೆ. ಕಾರಣ ಏನು? ಇವರು ನನ್ನ ರೊಟ್ಟಿ ಅರಸನನ್ನಾಗಿ ಮಾಡಿಬಿಡ್ತಾರೆ. ದೇವರ ವಾಕ್ಯಕ್ಕೆ ಇವರಿಗೆ ನಂಬಿಕೆ ಇಲ್ಲ. ನಾನು ಪ್ರತಿದಿನ ಇವರಿಗೆ ರೊಟ್ಟಿಯನ್ನು ಕೊಡಬೇಕು ಅಂಥ ಒಬ್ಬ ಮೆಷಿನನ್ನು ಮಾಡಿಬಿಡ್ತಾರೆ. ವೆಂಡಿಂಗ್ ಮೆಷಿನ್ ಅಂತ ಹೇಳ್ತಾರಲ್ಲ, ಕಾಯಿನ್ ಹಾಕಿದ್ರೆ ರೊಟ್ಟಿ ಬರಬೇಕು, ಕಾಯಿನ್ ಹಾಕಿದ್ರೆ ರೊಟ್ಟಿ ಬರಬೇಕು. ಒಂದು ಪರಲೋಕ ಹೇಳಿದ್ರೆ ಅರ್ಧ ರೊಟ್ಟಿ ಬರಬೇಕು, ಒಂದು ನಮ್ಮಮ್ಮರಿ ಹೇಳಿದ್ರೆ 3 ರೊಟ್ಟಿ ಬರಬೇಕು, ಒಂದು ಜಬ್ಸರ ಹೇಳಿದ್ರೆ 10 ರೊಟ್ಟಿ ಬರಬೇಕು. ಹಿಂಗೆ ಮಾಡಿಬಿಡ್ತಾರೆ ನನ್ನನ್ನು. ಹಿಂಗೆ ಮಾಡೇ ಮಾಡ್ತಾರೆ. ಹೊರಟೋದ್ರ ಜನರಿಂದ ದೂರ ಹೋಗಿ ತಂದೆಯೊಂದಿಗೆ ಪ್ರಾರ್ಥನೆಯನ್ನು ಕಳೆದು ಮತ್ತೆ ಬೆಟ್ಟವನ್ನು ಇಳಿದು ಬಂದಾಗ ಸಾವಿರಾರು ಜನ ಕಾಯ್ತಿದ್ದಾರೆ. ಯಾಕಾಗಿ? ಪ್ರಶ್ನೆ ಕೇಳ್ತಾರೆ, ಗುರುಗಳೇ ಎಲ್ಲೋಗಿದ್ರಿ ನೀವು? ನಾವು ನಿಮ್ಮನ್ನು ಹುಡುಕ್ತಾ ಇದ್ವಿ. ಯೇಸು ಸ್ವಾಮಿ ಕೇಳ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ, ನನ್ನನ್ನು ಹುಡುಕಿಕೊಂಡು ಬಂದದ್ದು ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡಿದ್ದರಿಂದ ಅಲ್ಲ, ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ. ನನ್ನನ್ನು ನೀವು ಹುಡುಕೊಂಡು ಬರ್ತಾ ಇರೋದು ಹೊಟ್ಟೆ ತುಂಬ ರೊಟ್ಟಿ ಸಿಗ್ತಾ ಇದೆಯಲ್ಲ, ಅದಕ್ಕಾಗಿ ಹುಡುಕೊಂಡು ಬರ್ತಾ ಇದ್ದೀರಾ. ನಾನು ಮಾಡಿದಂಥ ಸೂಚಕ ಕಾರ್ಯಗಳನ್ನು ಅರ್ಥ ಮಾಡಿಕೊಂಡು ದೇವರ ನೀತಿಯನ್ನು, ವಿಶ್ವಾಸವನ್ನು ನೀವು ಅರಿತುಕೊಳ್ಳಬೇಕು, ಬಾಳಬೇಕು ಅನ್ನುವ ಕಾರಣದಿಂದ ಅಲ್ಲ. ಹೊಟ್ಟೆ ತುಂಬ ರೊಟ್ಟಿ ಕೊಟ್ಟೆ, ನಾನು ನಿಮಗೆ ಆಹಾರ ಕೊಟ್ಟೆ, ಇವತ್ತು ಸಿಗುತ್ತೆ ಅಂತ ಹುಡುಕೊಂಡು ಬರ್ತಾ ಇದ್ದೀರಾ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಈಯುವ ಆಹಾರಕ್ಕಾಗಿ ದುಡಿಯಿರಿ. ಅಳಿದು ಹೋಗುವ ನಶ್ವರವಾದಂಥ ಆಹಾರಕ್ಕಾಗಿ ಇಷ್ಟೊಂದು ಸರ್ಕಸ್ ಯಾಕೆ ಪಡ್ತೀರಿ? ಇಷ್ಟೊಂದು ದುಡಿಮೆ ಯಾಕೆ ಮಾಡ್ತೀರಿ? ಮನೆಯವರೊಂದಿಗೆ ಕಳೆಯೋಕ್ಕೆ ನಿಮಗೆ ಸಮಯವೇ ಇಲ್ಲ.
ಮಕ್ಕಳೊಂದಿಗೆ ಕಳೆಯೋಕೆ ನಿಮಗೆ ಸಮಯ ಇಲ್ಲ, ಕುಟುಂಬದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ನಿಮಗೆ ಸಮಯ ಇಲ್ಲ. ಕೇಳಿದರೆ ಬ್ಯುಸಿ, ವ್ಯಾಪಾರ, ಮೀಟಿಂಗ್, ಇನ್ನೊಂದು ಫೋನ್ ಕಾಲ್, ಮತ್ತೊಂದು, ಸಮಯವೇ ಇಲ್ಲ. ಅಮ್ಮನನ್ನ ಚೆನ್ನಾಗಿ ತಟ್ಟಿ ಎಬ್ಬಿಸಿ ಬೆಳಗ್ಗೆ ಮಗು ಕೇಳುತ್ತೆ, ಅಮ್ಮ, ಕೇಳಿಸ್ಕೊಳ್ಳಿ, ಅಮ್ಮ. ಯಾವಾಗಲೂ ನಮ್ಮ ಮನೆಗೆ ರಾತ್ರಿ 10 ಗಂಟೆ ಮೇಲೆ ಒಂದು ಅಂಕಲ್ ಬಂದು ಹೋಗ್ತಾರಲ್ಲ, ಯಾರಮ್ಮ ಅವರು? ಅಮ್ಮ, ನಾನು ಮನ್ಕೊಂಡಿರ್ತೀನಿ, ಆಗ ಬರ್ತಾರೆ, ನಾನು ಎದ್ದಿರ್ತೀನಿ, ಹೊರಟೋಗಿರ್ತಾರೆ. ಯಾರಮ್ಮ ಅಂಕಲು? ಅಯ್ಯೋ ನನ್ನ ಮಗನೇ, ಅವ್ರ ಅಂಕಲ್ ಅಲ್ಲ ಕಣೋ, ನಿಮ್ಮಪ್ಪ. ನಿಮ್ಮಪ್ಪ. ನಮ್ಮಪ್ಪನ ನನ್ನ ಜೊತೆ ಮಾತಾಡಿಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತಮ್ಮ. ಇದು ಅತಿ ಆಯಿತು ಅಂತೀರಾ? ಸುಮಾರು ಕುಟುಂಬಗಳಲ್ಲಿ ಹೀಗೆ ನಡೀತಾ ಇದೆ. ಗಂಡ ಇದ್ದಾಗ ಹೆಂಡತಿ ಇರೋಲ್ಲ, ಹೆಂಡತಿ ಇದ್ದಾಗ ಗಂಡ ಇರಲ್ಲ. ಇವರಿಗೆ ಡೇ ಶಿಫ್ಟ್, ಅವರಿಗೆ ನೈಟ್ ಶಿಫ್ಟ್. ಇಬ್ಬರಿಗೂ ರಜೆ ಬಂದಾಗ ಮಕ್ಕಳಿರಲ್ಲ, ಅಥವಾ ಮಕ್ಕಳಿದ್ರೆ ಇವರಿಬ್ಬರಿಗೆ ಬೇರೆ ಪಿಕ್ನಿಕ್, ಮೀಟಿಂಗು, ಕಾನ್ಫರೆನ್ಸ್. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಅಳಿದು ಹೋಗುವಂಥ ನಶ್ವರವಾದಂಥ ಆಹಾರಕ್ಕಾಗಿ ಇಷ್ಟೊಂದು ದುಡಿಮೆಯೇ ಬೇಡ. ಉಳಿಯುವ ಶಾಶ್ವತವಾದ ಆಹಾರಕ್ಕಾಗಿ ದುಡಿಯಿರಿ. ಉಳಿಯುವ ಶಾಶ್ವತವಾದ ಆಹಾರವನ್ನು ಹುಡುಕಿಕೊಂಡು ಬನ್ನಿ. ಸೂಚಕ ಕಾರ್ಯ ಇದೇ ಅದ್ಭುತ, ಇದೇ ಒಂದು ವಿಪರ್ಯಾಸ. ಅದ್ಭುತ ಶಾಲಿ, ಪವಾಡ ಪುರುಷ, ಮಹಾನ್ ಅದ್ಭುತಗಳನ್ನು ಮಾಡುವ ಸಂತ ಅಂತೋಣಿ, ನನ್ನ ಜೀವನದಲ್ಲೂ ಅದ್ಭುತವಾಗಬೇಕು, ನನಗೆ ಈ ಕಷ್ಟ ಇದೆ, ನನಗೆ ಈ ಸಮಸ್ಯೆ ಇದೆ, ನನಗೆ ಈ ರೋಗ ಇದೆ, ನನಗೆ ಅದ್ಭುತ ಆಗಬೇಕು, ಸಂತ ಅಂತೋಣಿಯವರ ಬಳಿಗೆ ಹೋಗ್ತೀನಿ. ಅಂತೋಣಿಯವರ ಹತ್ರ ನನ್ನ ಕಷ್ಟಗಳನ್ನು ಹೇಳ್ಕೊಳ್ತೀನಿ. ಅದ್ಭುತ ಪವಾಡ ಪುರುಷ ಆತ, ನನಗೆ ಅದ್ಭುತ ಮಾಡ್ತಾನೆ, ನನಗೆ ಸೂಚಕ ಕಾರ್ಯಗಳನ್ನು ಮಾಡಿ ತೋರಿಸ್ತಾನೆ. ಬಹಳ ಆಶ್ಚರ್ಯಕರವಾಗಿ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಈ ಅಂತೋಣಿಯವರು. ಅದಕ್ಕಾಗಿ ಬಂದ್ರೇನು ಯಹೂದ್ಯರು ಸೂಚಕ ಕಾರ್ಯವನ್ನು ನಿರೀಕ್ಷಿಸ್ತಾರೆ. ಏನಾದರೂ ವಿಶ್ವಾಸಿಸಬೇಕು ಎನ್ನುವುದಾದರೆ ಸೂಚಕ ಕಾರ್ಯ ಮಾಡಿ ತೋರಿಸಿದ್ರೆ ಮಾತ್ರ, ಇಲ್ಲಾಂದರೆ ನಂಬೋದಿಲ್ಲ ಅವರು. ಹೆರೋದರಸ ಏನು ಮಾಡ್ದ? ಯೇಸು ಸ್ವಾಮಿಯನ್ನು ಬಂಧಿಸಿ ಅವರ ಮುಂದೆ ಕರ್ಕೊಂಬಂದಾಗ ಆತ ಹೇಳ್ತಾನೆ, ನಿನ್ನನ್ನು ನೋಡಲಿಕ್ಕೆ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ ನಾನು. ಏನೇನೋ ಅದ್ಭುತ ಮಾಡ್ತೀಯಂತೆ, ಚಮತ್ಕಾರಗಳನ್ನು ಮಾಡ್ತೀಯಂತೆ, ಅಲ್ಲಿ ಮಾಡಿದ್ಯಂತೆ, ಇಲ್ಲಿ ಮಾಡಿದ್ಯಂತೆ, ಎಲ್ಲೆಲ್ಲೋ ಮಾಡಿದ್ಯಂತೆ ಅಲ್ಲ, ನನಗೂ ಮಾಡಿ ತೋರಿಸು, ನನಗೂ ನಂಬಿಕೆ ಬರಂಗೆ ಒಂದು ಚಮತ್ಕಾರ ಮಾಡು, ಒಂದು ಮ್ಯಾಜಿಕ್ ಮಾಡು, ಒಂದು ಸೂಚಕ ಕಾರ್ಯ ಮಾಡು, ಒಂದು ಅದ್ಭುತ ಮಾಡು, ನನಗೂ ನಂಬಿಕೆ ಬರುತ್ತೆ, ಮಾಡಿ ತೋರಿಸು. ಇಲ್ಲ ಅಂದರೆ ನಂಬಿಕೆ ಬರಲ್ಲ, ಇಲ್ಲ ಅಂದರೆ ವಿಶ್ವಾಸ ಇಲ್ಲ, ಇಲ್ಲ ಅಂದರೆ ನೀನು ಬೇಡವೇ ಬೇಡ, ಗೆಟ್ ಔಟ್. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಈ ಜನ ಯೇಸು ಸ್ವಾಮಿ ನೀಡಿದಂಥ ವಾಕ್ಯದಲ್ಲಿ ನಂಬಿಕೆ ಇರಿಸಲಿಲ್ಲ. ಈ ದೈವ ವಾಕ್ಯ ಹೇಳುವ ಹಾಗೆ ಅವರು ನೀಡುವಂಥ ಅದ್ಭುತಕರವಾದಂಥ ಬೋಧನೆ ಅವರಿಗೆ ಬೇಕಾಗಿರಲಿಲ್ಲ. ಅವರ ಎಲ್ಲ ಗಮನ ನಶ್ವರವಾದಂಥ ವಿಚಾರಗಳ ಬಗ್ಗೆ, ನಶ್ವರವಾದಂಥ ಆಹಾರದ ಬಗ್ಗೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನ ಹುಡುಕಿಕೊಂಡು ಬಂದದ್ದು ನಾನು ನೀಡುವ ಸೂಚಕ ಕಾರ್ಯಗಳನ್ನು ಅರಿತುಕೊಂಡು ದೇವರನ್ನು ತಿಳಿದುಕೊಳ್ಳೋದಕ್ಕೆ ಅಲ್ಲ, ಬದಲಾಗಿ ಹೊಟ್ಟೆ ತುಂಬುವಷ್ಟು ಆಹಾರ ಸಿಕ್ಕದಕ್ಕಾಗಿ. ಇವತ್ತು ನೀವು ಪ್ರಶ್ನೆ ಮಾಡಿಕೊಳ್ಳೋಣ, ನಾನು ಈ ಪುಣ್ಯಕ್ಷೇತ್ರಕ್ಕೆ ಬಂದಿರುವ ಉದ್ದೇಶ ಏನು? ಯಾಕಾಗಿ ಬಂದಿದ್ದೇನೆ? ಹಬ್ಬ ಆಗ್ತಾ ಇದೆ, ವಾರ್ಷಿಕ ಹಬ್ಬ ಆಗ್ತಾ ಇದೆ, ಅಂತೋಣಿಯವರ ಪುಣ್ಯಕ್ಷೇತ್ರ. ನಾನು ಹೋಗ್ತೀನಿ, ದೇವರಿಗೆ ಸ್ತೋತ್ರವನ್ನು ಮಾಡ್ತೀನಿ, ಕೃತಜ್ಞತೆಯನ್ನು ಸಲ್ಲಿಸ್ತೀನಿ, ಮನೆಗೆ ಬರ್ತೀನಿ. ಇಷ್ಟಕ್ಕೆ ಮಾತ್ರನಾ? ಇಷ್ಟಾದರೆ ಮಹೋನ್ನತವಾದಂಥ ಕ್ರಿಯೆ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಇದಲ್ಲದೆ ಇದನ್ನು ಹೊರತುಪಡಿಸಿ, ಇದನ್ನು ಬಿಟ್ಟು ಬೇರೆ ಯಾವುದೇ ನಮ್ಮ ದೈಹಿಕ ಮಾನಸಿಕ ಈ ಬೇಡಿಕೆಗಳನ್ನು ಅಂತೋಣಿಯವರ ಪಾದದಲ್ಲಿ ಹರಕೆ ಹೊತ್ಕೊಂಡು ಹೋಗ್ತೀನಿ, ಅದು ಅದ್ಭುತ ನಡೆಯುತ್ತೆ, ಅದ್ಭುತ ನಡೆದಾಗ ನಾನು ಖಂಡಿತವಾಗಿ ದೇವರಲ್ಲಿ ವಿಶ್ವಾಸ ಬಿಡ್ತೇನೆ ಅಂತೂ ಆ ಅಂತೋಣಿಯವರನ್ನು ಅದ್ಭುತಕ್ಕೆ ಮಾತ್ರ ಸೀಮಿತಗೊಳಿಸಿದರೆ ನಮಗಿಂತ ದೊಡ್ಡ ದುರಾದೃಷ್ಟವಂತರು ಬೇರೆ ಇಲ್ಲ, ನಮಗಿಂತ ದೊಡ್ಡ ನತಹೀನರು ಬೇರೆ ಯಾರೂ ಇಲ್ಲ. ಸಂತ ಅಂತೋಣಿಯವರು ಅದ್ಭುತ ಪವಾಡಗಳನ್ನು ಮಾಡಿದರೂ ಸರಿ, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಆತ ದೈವ ವಾಕ್ಯದ ಪ್ರಬೋಧಕ. ದೇವರ ವಾಕ್ಯವನ್ನು ತನ್ನ ಜೀವನದಲ್ಲಿ ಅತಿಯಾಗಿ ಆಳವಾಗಿ ಅಭ್ಯಯಿಸಿ ಅದನ್ನು ವಿಶ್ವಾಸಿಸಿ ಜನರಿಗೆ ನೀಡುತ್ತಿದ್ದಂಥ ಪ್ರಚಂಡವಾದಂಥ ಬೋಧಕ. ಚಮತ್ಕಾರಗಳಿಗೆ ಆತ ಪ್ರಸಿದ್ಧಿಯಾಗಿರೋದು ವಿಪರ್ಯಾಸ.
ಅದ್ಭುತಗಳಿಗೆ ಮಾತ್ರ ಅಂತೋಣಿಯವರು ಸೀಮಿತವಾಗಿರುವುದು ಬಹಳ ನೋವಿನ ಸಂಗತಿ. ಅದಕ್ಕಿಂತಲೂ ಹೆಚ್ಚಿನ ವಿಚಾರ ಸಂತ ಅಂತೋಣಿಯವರ ಬಗ್ಗೆ ತಿಳ್ಕೊಳ್ಬೇಕಾದ್ದು ದೈವವಾಕ್ಯದ ಪಂಡಿತ, ದೈವವಾಕ್ಯಗಳ ಸಾರವನ್ನು ತಮ್ಮ ಜೀವನದಲ್ಲಿ ಅನುಭವಿಸಿದಾತ, ದೈವವಾಕ್ಯದ ಮನವರಿಕೆಯನ್ನು ಇತರರಿಗೆ ಪ್ರತಿನಿತ್ಯ ಬೋಧಿಸುತ್ತಿದ್ದಾತ, ಎಲ್ಲ ಸ್ಥಳಗಳಲ್ಲಿ ಬೋಧನೆ ಮಾಡಲಿಕ್ಕೆ ಹೋಗ್ತಿದ್ದಾತ. ಅದ್ಭುತಗಳನ್ನು ಚಮತ್ಕಾರಗಳನ್ನು ಮಾಡಲಿಕ್ಕಲ್ಲ, ನಡೀತದಷ್ಟೇ. ಅವರ ಹತ್ರ ಈ ಸಂಕೀರ್ತನೆಗಳ ಪುಸ್ತಕ ಒಂದಿತ್ತಂತೆ. ಹೇಳಿದರೆ ಈ ಘಟನೆಯನ್ನು. ಕೀರ್ತನೆಗಳ ಪುಸ್ತಕ ಒಂದಿತ್ತಂತೆ. ಪ್ರತಿ ಪುಟದಲ್ಲಿ ಅವರು ಸಂಕ್ಷಿಪ್ತವಾದಂಥ ವಿವರಣೆಗಳನ್ನು, ಟಿಪ್ಪಣಿಗಳನ್ನು ಮಾಡಿ ಇಟ್ಕೊಂಡಿದ್ರಂತೆ. ಈ ವಾಕ್ಯಕ್ಕೆ ಹೀಗೆ ಟಿಪ್ಪಣಿ, ಹೀಗೆ ನಾನು ಪ್ರಬೋಧನೆ ಮಾಡಬೇಕು, ಹೀಗೆ ನಾನು ಜನರಿಗೆ ವಿವರಿಸಬೇಕು ಅಂತ. ಒಮ್ಮೆ ಸೆಮಿನೇರಿಯಲ್ಲಿ ಗುರುಮಠದಲ್ಲಿ ಓದ್ತಿದ್ದಂಥ ಒಬ್ಬ ವಿದ್ಯಾರ್ಥಿ ವಿಶ್ವಾಸವನ್ನು ಕಳೆದುಕೊಂಡು ನಾನು ಮನೆಗೆ ಹೋಗ್ತೀನಿ, ನನ್ನ ವಿದ್ಯಾರ್ಥಿ ಆಗಿರೋದಿಲ್ಲ, ನಾನು ಗುರು ಆಗಲಿಕ್ಕೆ ನನಗೆ ಇಷ್ಟ ಇಲ್ಲ, ಹೊರಟೋದ. ಗುರು ಮಠವನ್ನು ಬಿಟ್ಟು ಹೋದ. ಹೋಗುವಾಗ ಅಂತೋಣಿಯವರ ಪುಸ್ತಕವನ್ನು ಕತ್ಕೊಂಡು ಹೋಗ್ಬಿಟ್ಟ. ಅಂತೋಣಿಯವರು ಪ್ರಾರ್ಥನೆ ಮಾಡ್ತಾರಂತೆ, ಸ್ವಾಮಿ ನನಗೆ ಆ ಪುಸ್ತಕ ದಯವಿಟ್ಟು ಕೊಟ್ಬಿಡಿ, ನನಗೆ ಆ ಪುಸ್ತಕ ಬೇಕು, ನಿಮ್ಮ ವಾಕ್ಯದ ಆ ಪುಸ್ತಕ ನನಗೆ ಬೇಕು. ಯಾರು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಯಾರ ಕೈವಾಡ ಇದೆ ಅಂತ ಗೊತ್ತಿಲ್ಲ, ಅದೇನಾದರೂ ಆಗಿರಲಿ ನನಗೆ ಪುಸ್ತಕವನ್ನು ಮರಳಿ ಕೊಟ್ಬಿಡು. ಪ್ರಾರ್ಥನೆ ಮಾಡಿದ್ರಂತೆ ಅಂತೋಣಿಯವರು. ಪ್ರಾರ್ಥನೆ ಮಾಡಿದಾಗ ಈತ ದಾರಿಯಲ್ಲಿ ಹೋಗುವಾಗ ವಿದ್ಯಾರ್ಥಿ ಮನಪರಿವರ್ತನೆ ಹೊಂದಿ ಹಿಂದಿರುಗಿ ಬಂದಂತೆ. ಹಿಂದಿರುಗಿ ಬಂದು ಆ ಕೀರ್ತನೆಗಳ ಪುಸ್ತಕವನ್ನು ಅಂತೋಣಿಯವರಿಗೆ ಕೊಟ್ಟ. ಸ್ವಾಮಿ ತಪ್ಪಾಯಿತು, ನಾನೇ ನಿಮ್ಮಿಂದ ಕದ್ಕೊಂಡು ಹೋಗಿದ್ದು, ತೆಗೆದುಕೊಳ್ಳಿ ನಿಮ್ಮ ಪುಸ್ತಕವನ್ನು. ಮತ್ತೆ ವಿಶ್ವಾಸವನ್ನು ಪಡ್ಕೊಂಡಂತೆ ಗುರುಮಠದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದಂತೆ ಮತ್ತೆ ಉತ್ತಮವಾದಂಥ ಗುರುವಾಗಿ ಸಾಯುವವರಿಗೆ ಸೇವೆ ಮಾಡಿದ್ದಂತೆ. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಅದಕ್ಕಾಗಿಯೇ ಅಂತೋಣಿಯವರ ಪ್ರತಿಮೆಯನ್ನು ನೋಡಿದರೆ ಬೈಬಲ್ ಪುಸ್ತಕವನ್ನು ಅವರ ಕೈಯಲ್ಲಿ ಕೊಟ್ಟಿರ್ತೀವಿ. ಎಲ್ಲ ಸ್ವರೂಪಗಳಲ್ಲಿ ನೀವು ನೋಡ್ತೀರಿ. ಬೈಬಲ್ ಪುಸ್ತಕ, ಅದರ ಮೇಲೆ ಯೇಸು ಸ್ವಾಮಿಯನ್ನು ಹಿಡಿದುಕೊಂಡಿರುವಂಥ ಚಿತ್ರ ಅಲ್ವೇ? ಅಂತೋಣಿಯವರು ಪ್ರಚಂಡವಾದಂಥ ಪ್ರಬೋಧಕರು. ಪೋಪ್ ಜಗದ್ಗುರುಗಳು ಗ್ರೆಗರಿ 12 ಅವರು ಹೇಳ್ತಾರೆ, ಈತ ಆರ್ಕ್ ಆಫ್ ದ ಸ್ಕ್ರಿಪ್ಚರ್, ಅಂದರೆ ಪವಿತ್ರ ಗ್ರಂಥದ ಮಂಜೂಷ. ಮಂಜೂಷದಲ್ಲಿ ಏನಿತ್ತು? ಯಹೂದ್ಯರ ಪ್ರಕಾರ ಹಳೆಯ ಒಡಂಬಡಿಕೆಯನ್ನು ಓದಿದರೆ ಪವಿತ್ರ ಮಂಜೂಷದಲ್ಲಿ ಆರೋನ್ನ ದಂಡ, ದೇವರ 10 ಆಜ್ಞೆಗಳ 2 ಹಲಗೆಗಳು, ಮನ್ನ, ಇವೆಲ್ಲ ಇತ್ತಲ್ಲ ಮಂಜೂಷದಲ್ಲಿ. ಆ ಮಂಜೂಷವನ್ನು ಪವಿತ್ರವಾದಂಥ ಸರ್ವೇಶ್ವರ ನಿವಾಸ ಸ್ಥಾನ, ಪವಿತ್ರವಾದಂಥ ಸರ್ವೇಶ್ವರ, ಮಹೋನ್ನತವಾದಂಥ ಸರ್ವೇಶ್ವರ ಮಂಜೂಷದಲ್ಲಿ ವಾಸ ಮಾಡ್ತಿದ್ರು ಅನ್ನುವ ನಂಬಿಕೆ. ಅಂತೋಣಿಯವರನ್ನು ನೋಡಿ ಪೋಪ್ ಜಗದ್ಗುರುಗಳು ಹೇಳ್ತಾರೆ, ಈತ ಈ ಬೈಬಲ್ ಗ್ರಂಥದ ದೈವವಾಕ್ಯದ ಮಂಜೂಷ, ಪ್ರಚಂಡವಾದಂಥ ಪ್ರಬೋಧಕ, ದೈವಬೋಧಕ. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಸಂತ ಅಂತೋಣಿಯವರ ಈ ಪುಣ್ಯಕ್ಷೇತ್ರಕ್ಕೆ ಬಂದಿರುವ ನಾವೆಲ್ಲರೂ ಕೂಡ ದೈವವಾಕ್ಯವನ್ನು ಅರಿತು, ಆಲಿಸಿ, ವಿಶ್ವಾಸಿಸಿ, ದೇವರ ಅನುಗ್ರಹವನ್ನು ಸಂತ ಅಂತೋಣಿಯವರ ಮೂಲಕ ಪಡೆದುಕೊಂಡು ಹೋಗುವಂಥರಾಗೋಣ. ಕೇವಲ ಅದ್ಭುತಗಳನ್ನು ಬೇಡದಲೆಯನ್ನು ನಾಳೆ ದಿನ ಬಂದು ನೋಡಿ. ನಾಳೆ ದಿನ ಯಾರ್ಯಾರು ಬರ್ತೀರಾ ಬಂದು ನೋಡಿ. ಇವತ್ತು ಯಾರೆಲ್ಲ ಹಬ್ಬಕ್ಕೆ ಬಂದಿದ್ದೀರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಪಿಕ್ಚರ್ಗಳನ್ನು ಹಂಚ್ಕೊಳ್ತೀರಲ್ಲ, ಇಲ್ಲಿರೋರು ಆ ಪಿಕ್ಚರ್ಗಳನ್ನು ಹಂಚ್ಕೊಳ್ರಿ ಮಕ್ಕಳ. ಫೋಟೋ ತೆಗೆದುಬಿಟ್ಟು ಹೇಗಿರುತ್ತೆ ಗೊತ್ತಾ ಫೋಟೋ? ಅಲ್ಲಿ ಕಾಲಿಡೋಕ್ಕಾಗಲ್ಲ. ಅನ್ನ ಅಲ್ಲೇ ಸುರಿದಿರ್ತಾರೆ, ಮುದ್ದೆ ಅಲ್ಲೇ ಸುರಿದಿರ್ತಾರೆ, ಅಲ್ಲೇ ಚರ್ಮ ಸುಲಿದಿರ್ತಾರಲ್ಲ, ಕೋಳಿದು ಡ್ರೆಸ್ ಎಲ್ಲ ತೆಗೆದಿರ್ತಾರಲ್ಲ, ಸಿಲ್ಕೆಲ್ಲ ತೆಗೆದು ಹಾಕಿರ್ತಾರಲ್ಲ, ಅದನ್ನೆಲ್ಲ ಅಲ್ಲೇ ಸುಟ್ಟು ಹಾಕಿರ್ತಾರೆ, ಅಲ್ಲೇ ಮಾಡಿರ್ತಾರೆ. ಎಲ್ಲ ಇದು ಅದು ಎಲ್ಲ ಅಲ್ಲೇ ಬಿದ್ದಿರ್ತಾರೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಈ ಗ್ರಾಮಸ್ಥರೆಲ್ಲ ಒದ್ದಾಡಬೇಕು, 1 ವಾರ ಇಲ್ಲ. ಅದನ್ನು ಏನಾದರೂ ಪ್ರಾಣಿಗಳು ತಿಂದುಬಿಟ್ರೆ 2 ದಿನ ಆದಮೇಲೆ ಸತ್ತೋಗ್ತವೆ. ಕುರಿನೋ ಮೇಕೆನೋ ತಿಂದರೆ ಸತ್ತೋಗ್ತವೆ. ಇಂಥ ಪುಣ್ಯಕ್ಷೇತ್ರಕ್ಕೆ ನಾವು ಇಂಥ ವಿಚಾರಗಳಿಗೆ ಹೆಚ್ಚಿನ ಗಮನ ಕೊಟ್ಟು ಬಲಿಪೂಜೆಯಲ್ಲಿ ಭಾಗವಹಿಸಿ ದೇವರ ವಾಕ್ಯವನ್ನು ಆಲಿಸಿ ವಿಶ್ವಾಸದಿಂದ ಮನೆಗೆ ಹೋಗದೆ ಬೇರೆ ಎಲ್ಲವನ್ನ ಮಾಡಿ ಹೋದರೆ ಪ್ರಯೋಜನ ಏನು ಬಂತು? ನಶ್ವರವಾದಂಥ ವಿಚಾರಗಳ ಬಗ್ಗೆ ಗಮನ ಇಟ್ಟಾಗ ನಮಗೇನು ಬರುತ್ತೆ? ಏನೂ ಬರುವುದಿಲ್ಲ. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಸಂತ ಅಂತೋಣಿಯವರ ಮುಖಾಂತರ ನಾವು ಪ್ರಾರ್ಥನೆ ಮಾಡೋಣ. ಸಂತ ಅಂತೋಣಿಯವರೇ, ನೀವು ದೈವ ವಾಕ್ಯವನ್ನು ಅತಿಯಾಗಿ ವಿಶ್ವಾಸಿಸಿದಿರಿ. ಆ ವಿಶ್ವಾಸವನ್ನು ನಿಮ್ಮ ಜೀವನ ಕ್ರಮವನ್ನಾಗಿ ಮಾಡಿಕೊಂಡ್ರಿ. ದೈವ ವಾಕ್ಯವನ್ನು ಎಲ್ಲೆಡೆಯೂ ನೀವು ಸಾರುತ್ತಿದ್ರಿ. ಜನರು ನಿಮ್ಮ ಬೋಧನೆಯನ್ನು ಕೇಳಲು ಅಸಡ್ಡೆ ತೋರಿದಾಗ ನೀವು ಮೀನುಗಳಿಗೂ ಕೂಡ ಪ್ರಬೋಧನೆಯನ್ನು ಮಾಡಿದಂಥವರು.
ಮೀನುಗಳಿಗೆ ಆಹ್ವಾನವನ್ನಿತ್ತು ದೈವ ವಾಕ್ಯವನ್ನು ಕೇಳಿ ಎಂದು ಜಲಚರಗಳಿಗೆ ಬೋಧನೆ ಮಾಡಿದವರು ನೀವು. ಸಂತ ಅಂತೋಣಿಯವರೇ, ನನ್ನ ಕಲ್ಲು ಹೃದಯವನ್ನು ಕರಗಿಸಿ ಈ ಹೃದಯದಲ್ಲಿ ಮನಸ್ಸಿನಲ್ಲಿ ನಾನು ದೇವವಾಕ್ಯದ ಬೀಜವನ್ನು ಬಿತ್ತನೆ ಮಾಡಿ ಆ ಬೀಜವನ್ನು ನಾನು ಮೊಳೆತು ಬೆಳೆ ಕೊಡುವ ಹಾಗೆ ನನ್ನಲ್ಲಿ ವಿಶ್ವಾಸವನ್ನು ನಾನು ಮೂಡಿಸಿರಿ. ಆ ವಿಶ್ವಾಸದಿಂದ ನಾನು ಉತ್ತಮ ಕ್ರೈಸ್ತಳಾಗಿ ಬಾಳುವಂಥ ಭಾಗ್ಯವಾದಂಥ ಬದುಕು ನನ್ನದಾಗುವಂತೆ ನಾನು ಆಶೀರ್ವದಿಸಿರಿ ಅಂತ ಸಂತ ಅಂತೋಣಿಯವರೇ ಪುಣ್ಯಕ್ಷೇತ್ರದಲ್ಲಿ ಪ್ರಾರ್ಥಿಸಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ, ನಿಮ್ಮ ಆತ್ಮಗಳನ್ನು, ನಿಮ್ಮ ವಿಶ್ವಾಸವನ್ನು ಕಾಪಾಡಲಿ, ಇನ್ನೂ ಉನ್ನತಿಗೆ ಏರಿಸಲಿ. ಆಮೇಲೆ ದಯವಿಟ್ಟು ನಿಂತ್ಕೊಳ್ಳಿ. ಭಕ್ತ ವಿಶ್ವಾಸಿಗಳ ಪ್ರಾರ್ಥನೆ. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಈ ಪವಿತ್ರ ಬಲಿಪೂಜೆಯ ಈ ಪವಿತ್ರ ಗಳಿಗೆಯಲ್ಲಿ ನಮ್ಮ ಅವಶ್ಯಕತೆಗಳನ್ನು ತಂದೆಯಾದ ದೇವರು ಅರಿತಿದ್ದರೂ ಕೂಡ ಅವರ ಬಳಿ ಕೇಳಿಕೊಳ್ಳುವುದು ನಮ್ಮ ಭಾಗ್ಯ, ನಮ್ಮ ಕರ್ತವ್ಯ. ಆದ್ದರಿಂದ ನಮ್ಮೆಲ್ಲ ಕೋರಿಕೆಗಳನ್ನು, ಭಿನ್ನಗಳನ್ನು, ಪ್ರಾರ್ಥನೆಗಳನ್ನು ತಂದೆಯಾದ ದೇವರ ಮುಂದಿಟ್ಟು ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವೀಕರಿಸು ನಮ್ಮಯ ಪ್ರಾರ್ಥನೆಯ ದೇವಯ ಮಕ್ಕಳ ಈ ಮೊರೆಯ. ನಮ್ಮ ವಿಶ್ವಗುರು ಪೋಪ್ ಫ್ರಾನ್ಸಿಸ್, ನಮ್ಮ ಧರ್ಮಾಧ್ಯಕ್ಷ ಗುರುಗಳು ಮತ್ತು ಧಾರ್ಮಿಕ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸೋಣ. ಸಂತ ಅಂತೋಣಿಯವರ ಬೋಧನೆಗಳ ಮುಖಾಂತರ ಕ್ರೈಸ್ತ ಸಮುದಾಯವನ್ನು ಇನ್ನೂ ಹೆಚ್ಚಾಗಿ ಬೆಳೆಸಿ ಧರ್ಮ ಸೇವೆಯನ್ನು ಒಳ್ಳೆ ಹಾದಿಯಲ್ಲಿ ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ದೇವನೇ ಸ್ವೀಕರಿಸು ನಮ್ಮಯ ಪ್ರಾರ್ಥನೆಯ ಸಂತ ಅಂತೋಣಿಯವರೇ, ದೇವರ ಸಂದೇಶವನ್ನು ಸಾರಲು ನೀವು ಆಯ್ಕೆಯಾದಿರಿ. ಆದ್ದರಿಂದಲೇ ನೀವು ಬಹುಭಾಷೆಯನ್ನು ಪಡೆದಿರಿ ಎಂದು ಪ್ರಾರ್ಥಿಸೋಣ. ನಾವು ನಮ್ಮ ಮನವೊಲಿದ ದೇವರ ಸಂದೇಶವನ್ನು ಫಲವತ್ತಾಗಿ ಕೇಳುವ ಸೌಭಾಗ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸೋಣ. ದೇವನೇ ಸ್ವೀಕರಿಸು ನಮ್ಮಯ ಪ್ರಾರ್ಥನೆಯ ನಿರ್ಮಯ ಮಕ್ಕಳ ಈ ಮೊರೆಯ. ಸಂತ ಅಂತೋಣಿಯವರೇ, ಮೂಕ ಪ್ರಾಣಿಯನ್ನು ಪರಮಪ್ರಸಾದದ ಸನ್ನಿಧಿಯಲ್ಲಿ ಮಡಿದು ಆರಾಧಿಸುವಂತೆ ಪ್ರಾರ್ಥಿಸೋಣ. ದೇವರ ಶುಭ ಸಂದೇಶವನ್ನು ಕೇಳಲು ನಿರಾಕರಿಸಿದಾಗ ಸಾಗರದ ಮೀನುಗಳು ಸ್ವಾಗತಿಸಿ ಅವುಗಳಿಗೆ ಸತ್ಯತೆಗಳನ್ನು ವಿಧಿಯುತ್ತಲಾಗುವಂತೆ ಪ್ರಾರ್ಥಿಸೋಣ. ದೇವನೇ ಸ್ವೀಕರಿಸು ನಮ್ಮಯ ಪ್ರಾರ್ಥನೆಯ ನಿರ್ಮಯ ಮಕ್ಕಳ ಈ ಮೊರೆಯ. ಇಂದು ಈ ದೇವಾಲಯಕ್ಕೆ ನಿಮ್ಮನ್ನು ಅರಸಿ ಬಂದಿರುವ ಎಲ್ಲ ಭಕ್ತಾದಿಗಳನ್ನು ಆಶೀರ್ವದಿಸಿರಿ. ತಂದೆಯಾದ ದೇವರೇ, ಎಲ್ಲರ ಕೋರಿಕೆಗಳು ನೆರವೇರಿಸುವಂತೆ ಪ್ರಾರ್ಥಿಸೋಣ. ತಾಯಿ ಕನ್ಯಾಮರೆ
ದೇವರೇ ಸ್ವೀಕರಿಸು ನಮ್ಮಯ ಪ್ರಾರ್ಥನೆಯ ನಿರ್ಮಯ ಮಕ್ಕಳ ಈ ಮೊರೆಯ. ತಂದೆಯಿಂದ ಸಂತಾನೋಡರ ಹಬ್ಬವನ್ನು ಕೊಂಡಾಡುವ ಈ ಸಂದರ್ಭದಲ್ಲಿ ಬಲಿಪೂಜನ ಅರ್ಪಿಸಿರುತ್ತಿರುವ ಎಲ್ಲ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಕುಟುಂಬಗಳಿಗಾಗಿ ತಾಯಿ ಅಮೃತೋದ್ಭವ ಮಾತೆ ಪ್ರಭು ಯೇಸು ಸ್ವಾಮಿಯ ಮುಖಾಂತರ ಏರಳವಾದ ವರಪ್ರಸಾದ ನೀಡಲೆಂದು ಪ್ರಾರ್ಥಿಸೋಣ. ದೇವರೇ ಸ್ವೀಕರಿಸು ನಮ್ಮಯ ಪ್ರಾರ್ಥನೆಯ ನಿರ್ಮಯ ಮಕ್ಕಳ ಈ ಮೊರೆಯ. ದಯಾಮಯ ದೇವರೇ, ನಮ್ಮ ಆಶ್ರಯವೂ ಶಕ್ತಿಯೂ ನೀವೇ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ಆಲಿಸಿರಿ. ಎಲ್ಲ ಭಕ್ತಿಯ ಮೂಲವು ನೀವೇ ಆಗಿದ್ದೀರಿ. ಆದುದರಿಂದ ವಿಶ್ವಾಸದಲ್ಲಿ ನಾವು ನಿಮ್ಮಿಂದ ಬೇಡುವುದನ್ನು ನಿಜವಾಗಿಯೂ ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದೇವನಂದನೆ ಕಾಣಿಕೆಯಾಗಿ ತಂದು ಸರ್ವವ ಅರ್ಪಣೆಯಾಗಿ. ಓ ದೇವನಂದನೆ ಕಾಣಿಕೆಯಾಗಿ ತಂದು ಸರ್ವವ ಅರ್ಪಣೆಯಾಗಿ. ಬಂದಿರುವೆನು ನಾನು, ತಂದಿರುವೆನು ನಾನು, ಬಂದಿರುವೆನು ನಾನು, ಬಂದಿರುವೆನು ನಾನು ನನ್ನನ್ನೇ ನಿನ್ನಯ ಬಲಿಪೀಠಕ್ಕೆ, ನನ್ನನ್ನೇ ನಿನ್ನಯ ಬಲಿಪೀಠಕ್ಕೆ. ಓ ದೇವನಂದನೆ ಕಾಣಿಕೆಯಾಗಿ ಪಾದದ ದೂರಾಗಲು ನಾನರ್ಹನಲ್ಲ, ಮನಸ್ವಾರ್ಥ ಮೋಹದಿ ಸಿಲುಕಿರುವುದಲ್ಲ. ನಿನ್ನ ಪಾದದ ಧೂಳಾಗಲು ನಾನರ್ಹನಲ್ಲ, ಮನಸ್ವಾರ್ಥ ಮೋಹದಿ ಸಿಲುಕಿರುವುದಲ್ಲ. ನೀ ಬರಲು ಇಂದು ಭರವಸೆಯ ಬೆಳಕು, ನೀ ತರಲು ಇಂದು ಭರವಸೆಯ ಬೆಳಕು. ನಿಧಿಲ್ಲದ ಪ್ರೀತಿ ನೀನೆಂದು ಬಂದಿರುವೆ ನಾನು, ಬಂದಿರುವೆ ನಾನು, ಬಂದಿರುವೆನು ನಾನು, ಬಂದಿರುವೆ ನಾನು ನನ್ನನ್ನೇ ನಿನ್ನಯ ಬಲಿಪೀಠಕ್ಕೆ, ನನ್ನನ್ನೇ ನಿನ್ನಯ ಬಲಿಪೀಠಕ್ಕೆ. ಓ ದೇವನಂದನೆ ಕಾಣಿಕೆಯಾಗಿ ತಂದು ಸರ್ವವ ಅರ್ಪಣೆಯಾಗಿ. ಓ ದೇವನಂದನೆ ಕಾಣಿಕೆಯಾಗಿ ತಂದು ಸರ್ವವ ಅರ್ಪಣೆಯಾಗಿ. ಸಹೋದರಿಯರೇ, ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಗಾಗಿ ಮಹಿಮೆಗಾಗಿಯೂ ನನ್ನ ಮತ್ತು ತಮ್ಮ ಈ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಅಂಥೋಣಿಯವರ ಸ್ಮರಣಾರ್ಥ ನಿಮ್ಮ ಪೀಠದ ಮೇಲೆ ನಾವು ಅರ್ಪಿಸಿರುವ ನಮ್ಮ ಸೇವೆಯ ಈ ಕಾಣಿಕೆಗಳು ನಿಮಗೆ ಸ್ವೀಕಾರ ಯೋಗ್ಯವಾಗಲಿ. ಇಹಲೋಕದ ಎಲ್ಲ ಅಡಚಣೆಗಳಿಂದ ವಿಮುಕ್ತರಾಗಿ ನಿಮ್ಮಿಂದಲೇ ನಾವು ಸಂಪದ್ಭರಿತರಾಗುವಂತೆ ಅನುಗ್ರಹಿಸಿರಿ.
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕರೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯವಾದ ನ್ಯಾಯವಾಗಿದೆ. ಪ್ರಭು, ನಾವು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನೈಜ ಕುರಿಮರಿಯವರೇ, ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮಗೆ ಪುನರ್ಜೀವ ಕೊಟ್ಟವರು ಅವರೇ. ಪಾಸ್ಕ ಮಹದಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಆಶಯ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಯೇಸು ಮರಣ ಹೊಂದಿದರು, ಪುನರುತ್ಥಾನರಾಗಿ ಜೀವ ನೀಡಿದರು. ಯೇಸು ಪ್ರಭು ಪುನರುತ್ಥಾನಿಸಿ ಮರಳಿ ಬರುವರು.
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯನ್ನು ಇವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸತೀಶ್ ಮತ್ತು ಸುಸೇನಾದನ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಣಾ ನಿಯಮಗಳಿಂದ ಎಚ್ಚರಿಸಲ್ಪಟ್ಟವರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಭಕ್ತಿಯಿಂದ ನಾವು ಹಾಡುವುದೇನೆಂದರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ಬರಲಿ ನಿಮ್ಮ ರಾಜ್ಯವು ನಮ್ಮಲ್ಲಿ ತಂದೆ. ಬರಲಿ ನಿಮ್ಮ ರಾಜ್ಯವು ನಮ್ಮಲ್ಲಿ ತಂದೆ. ನಮ್ಮ ಮನದಲ್ಲಿ, ನಮ್ಮ ಮನದಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ.
ಕ್ಷಮಿಸುವೆವು. ಕ್ಷಮಿಸು, ನಮ್ಮನ್ನು ರಕ್ಷಿಸು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು, ಅಧಿಕಾರ ಮಹಿಮೆಯು, ರಾಜ್ಯಭಾರವು, ಅಧಿಕಾರ ಮಹಿಮೆಯು, ಯುಗ ಯುಗಾಂತರ ನಿಮಗೆ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಂದಿಗಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ರೊಟ್ಟಿಯ ರೂಪದಲ್ಲಿ ನಿನ್ನ ಆತ್ಮದಿ ನೆಲೆಸಲು ಬಾ. ನಿನ್ನ ಹೃದಯ ತೆರೆಯುವೆ, ಬೇಗನೆ ಬಾ ಯೇಸುವೇ, ಬೇಗನೆ ಬಾ ಯೇಸುವೇ. ಬೆಳಕಾಗಿ ನೀ ಬೇಗ ಬಾ, ಭಯದಿ ನಲುಗಿಹ ಈ ಜೀವಕ್ಕೆ ಧೈರ್ಯ ನೀನಾಗು ಬಾ. ಬೆಳಕಾಗಿ ನೀ ಬೇಗ ಬಾ, ಭಯದಿ ನಲುಗಿಹ ಈ ಜೀವಕ್ಕೆ ಧೈರ್ಯ ನೀನಾಗು ಬಾ. ಎನ್ನ ಜೀವದ ಜೀವವೇ, ಎನ್ನ ಹೃದಯ ಕಾದಿದೆ, ಎನ್ನ ಜೀವದ ಜೀವವೇ, ಎನ್ನ ಹೃದಯ ಕಾದಿದೆ, ಬೇಗನೆ ಬಾ ಯೇಸುವೇ, ಬೇಗನೆ ಬಾ ಯೇಸುವೇ, ಪ್ರಿಯ ಯೇಸುವೇ, ರೊಟ್ಟಿಯ ರೂಪದಲ್ಲಿ ಎನ್ನ ಆತ್ಮದಿ ಬೆಳೆಸಲು ಬಾ.
ಬಾನದಿ ಬೀಗುತ್ತ ಕೈ ಬಿಚ್ಚಿ ಆರಿದೆ ನೀರಿದ್ದ ಜೀವನಿದ ಗಂಧ ಮನ ಬಿಚ್ಚಿ ಆಡಿದೆ ಉಸಿರನ್ನು ಬಿಗಿದು ದಿನಗಾಗಿ ಆತುರದಿ ಕಾದಿರಲು ನೀ ಬಂದು ಎದೆಯೊಳಗೆ ನಕ್ಕಾಕ್ಷರ ಬೆಳಕಲ್ಲಿ ತೊಯ್ದಂತೆ ಉಸಿರನ್ನು ಬಿಗಿದು ನಿನಗಾಗಿ ಆತುರದಿ ಕಾದಿರಲು ನೀ ಬಂದು ಎದೆಯೊಳಗೆ ನಕ್ಕಾಕ್ಷರ ಬೆಳಕಲ್ಲಿ ತೊಯ್ದಂತೆ ಇದಕ್ಕಿಂತ ಶ್ರೇಷ್ಠ ಬಹುಮಾನ ಇನ್ನೊಂದು ಕಾಣೆನ ಇದಕ್ಕಿಂತ ಶ್ರೇಷ್ಠ ಬಹುಮಾನ ಇನ್ನೊಂದು ಕಾಣೆನ ನಿನ್ನ ಪೂಜ್ಯ ದೇಹದಿಂದ ಹೊಸ ಶಕ್ತಿ ಬಂದಂತಿದೆ
ರತ್ನ ಬಾಲಾಡಿ ಬೀಗುತ್ತ ಗರಿ ಬಿಚ್ಚಿ ಆಡಿದೆ ಈ ನಿತ್ಯ ನೀ ಬಂದ ಗಂಟ ಮನ ಬಿಚ್ಚಿ ಆಡಿದೆ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಿಮ್ಮ ಕುಟುಂಬಕ್ಕೆ ದೀಕ್ಷಾ ಸ್ನಾನದ ಸಮಗ್ರ ಕೃಪಾವರವನ್ನು ನೀಡಿದ್ದೀರಿ. ನಿತ್ಯ ಸಂಭಾವನೆಯ ಆನಂದವನ್ನು ಅವರು ಪಡೆಯುವಂತೆ ಅವರ ಹೃದಯಗಳನ್ನು ಸಿದ್ಧಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪವಾಡ ಪುರುಷ ಸಂತ ಅಂತೋನಿಯವರ ಸನ್ನಿಧಾನಕ್ಕೆ ಬಂದು ಈ ಹಬ್ಬದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ದೇವರ ಕಾರ್ಯವನ್ನು ಮುಂದುವರಿಸುವುದಕ್ಕೆ ಸಮ. ಈ ದಿನ ಈ ದಿವ್ಯ ಬಲಿಪೂಜೆಯನ್ನು, ಹಬ್ಬದ ಪೂಜೆಯನ್ನು ನೆರವೇರಿಸಿಕೊಟ್ಟಂತಹ ವಂದನೆಯ ಸ್ವಾಮಿ ಬಾಲರಾಜ್ ಅವರು ನಮ್ಮ ಬೆಂಗಳೂರಿನ ರಾಜಾಜಿನಗರದ ದೇವಾಲಯದ ಧರ್ಮ ಕೇಂದ್ರದ ಗುರುಗಳಾಗಿದ್ದಾರೆ. ಈ ಪುಣ್ಯಕ್ಷೇತ್ರದ ಧರ್ಮ ಕೇಂದ್ರದ ಗುರುಗಳಾಗಿ ತಮ್ಮ ಸೇವಾ ಕಾರ್ಯವನ್ನು 2004ರಿಂದ 2007 ತನಕ ಅರ್ಪಿಸಿ, ಅದಾದ ಬಳಿಕ ಅವರು BMSSಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ, ಕಮ್ಮನಹಳ್ಳಿಯಲ್ಲಿ ತಮ್ಮ ಸೇವೆಯನ್ನು ಧರ್ಮ ಕೇಂದ್ರದ ಗುರುಗಳಾಗಿ ನಿರ್ವಹಿಸಿ, ತದನಂತರ ವೆಂಕಟಳ ಎಂಬ ಸ್ಥಳದಲ್ಲಿ ಜಪಮಾಲೆ ರಾಣಿ ದೇವಾಲಯದ ಧರ್ಮ ಕೇಂದ್ರದ ಗುರುಗಳಾಗಿ ತಮ್ಮ ಸೇವೆಯನ್ನು ಮುಂದುವರಿಸುತ್ತಾ ಈಗ ರಾಜಾಜಿನಗರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. 19 ವರ್ಷಗಳ ನಂತರ ಇಲ್ಲಿ ಮತ್ತೊಮ್ಮೆ ಈ ವಿಚಾರಣೆಯ ಗುರುಗಳೇ ಈ ಸ್ಥಳದಲ್ಲಿ ಬಂದು ಬಲಿಪೂಜೆಯನ್ನು ಅರ್ಪಿಸಿರುವುದು ನಮಗೆ ಅತೀ ಸಂತೋಷವನ್ನು ನೀಡುತ್ತದೆ. ಆದುದರಿಂದ ನಿಮ್ಮೆಲ್ಲರ ಪರವಾಗಿ, ಎಲ್ಲ ಭಕ್ತಾದಿಗಳ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬು ಹೃದಯದ ವಂದನೆಗಳು ಸಲ್ಲಿಸುತ್ತಾ ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಆತ್ಮೀಯರೇ, ಈ ಸ್ಥಳ ಇಷ್ಟೆಲ್ಲ ಜನ ಸೇರಬೇಕೆಂದರೆ ಫಾದರ್ ಬಾಲರಾಜ್ ಇವರ ಕೊಡುಗೆ ಹೆಚ್ಚಾಗಿದೆ. ಪ್ರಾರ್ಥನೆ, ವಿಶ್ವಾಸ ಬಲವಾಗಿದೆ. ಅದರೊಂದಿಗೆ ಇವತ್ತಿನ ಈ ಬಲಿಪೂಜೆಯಲ್ಲಿ ನಮ್ಮೊಂದಿಗೆ ಇದ್ದು ಪ್ರಾರ್ಥಿಸಿದಂಥ ವಂದನೆಯ ಸ್ವಾಮಿ ಆನಂದ ಜ್ಞಾನ ಝೇವಿಯರ್ ನನ್ನ ಸಹಪಾಠಿಗಳು, ಈಗ ವಿದ್ಯಾರಣ್ಯಪುರದಲ್ಲಿರುವಂಥ ನೇಟಿವಿಟಿ ದೇವಾಲಯದ ಧರ್ಮ ಕೇಂದ್ರದ ಗುರುಗಳು, ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಒಂದು ಫಾದರ್ ಬಾಲರಾಜ್ ಪೂಜೆಯನ್ನು ಅರ್ಪಿಸಿದರೆ, ಇನ್ನೊಂದು ಯೇಸು ಸಭೆಯ ಫಾದರ್ ಬಾಲರಾಜ್ ಇಲ್ಲಿ ನಮ್ಮೊಂದಿಗೆ ಪ್ರಾರ್ಥಿಸಲು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಹಾಗೂ ಆತ್ಮೀಯರೇ, ದಿನ ಈ ಬಲಿಪೂಜೆಯಲ್ಲಿ ನಮ್ಮೊಂದಿಗೆ ಇದ್ದು ಪ್ರಾರ್ಥಿಸಿದ ವಂದನೆಯ ಸ್ವಾಮಿ ರಿಚರ್ಡ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇವೆ. ರಿಚರ್ಡ್ ಎಲ್ಲಿದ್ದಾರೋ ಅಲ್ಲಿ ನಮ್ಮ ಬೆಂಜಮಿನ್ ಕೂಡ ಇರ್ತಾರೆ. ಯಾಕೆಂದರೆ ಬಿಷಪ್ ಹೌಸಲ್ಲೂ
ಇಬ್ಬರು ಒಟ್ಟಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಈಗ ಒಟ್ಟಾಗಿ ಇಲ್ಲಿ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂಥ ಒಂದು ಸ್ನೇಹ ಅವರದು. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳು ಸಲ್ಲಿಸುತ್ತಾ ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಹಾಗೂ ನಮ್ಮ ಮಧ್ಯೆ 1ನೇ ಸ್ವಾಮಿ ಸಲ್ವದೋರ್ ಫರ್ನಾಂಡಸ್ ಅವರು ಕೂಡ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳು ಸಲ್ಲಿಸುತ್ತಾ ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಹಬ್ಬದ ಪ್ರಯುಕ್ತ ನಮ್ಮ ದೇವಾಲಯಕ್ಕೆ ಒಂದು ಹೊಸದಾದಂಥ ಒಂದು ಸ್ಟ್ಯಾಂಡ್ ಪವಾಡ ಪುರುಷ ಸಂತ ಅಂತೋನಿಯವರನ್ನು ಇಡಲು ಒಂದು ಸ್ಟ್ಯಾಂಡ್ ಹಲವಾರು ಯೋಜನೆಯೊಂದಿಗೆ ಅದನ್ನು ಹೇಗಾದರೂ ಇಲ್ಲಿ ತರಬೇಕು. ಪವಾಡ ಪುರುಷ ಒಂದು ಸ್ವರೂಪವನ್ನು ಎಲ್ಲರೂ ನೋಡಬೇಕು ಅಂತ ಹೇಳಿ ಅದನ್ನು ಮಾಡಿಕೊಟ್ಟಂಥ ಮೈಕಲ್, ಚಾಮರಾಜಪೇಟೆಯಿಂದ ಮೈಕಲ್ ಕುಟುಂಬದವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳು. ಮೈಕಲ್ ಅವರು ವೇದಿಕೆ ಮೇಲೆ ಪೀಠದ ಮುಂದೆ ಬರಲು ಕೇಳಿಕೊಡುತ್ತೇನೆ. ಮೈಕಲ್, ಚಾಮರಾಜಪೇಟೆ. ಹಾಗೂ ಇಂದಿನ ಈ ಬಲಿಪೂಜೆಗೆ ನಮಗೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರು, ಮುಖ್ಯವಾಗಿ ಈ ಆಶ್ರಯ ತಾಣವನ್ನು ನೀಡಿದಂಥ ಬಂಡೆ ತಮ್ಮಯ್ಯ ಕುಟುಂಬದವರು ಮರಿಯಪುರ ಅವರಿದ್ದಲ್ಲಿ ಬರಲು ಕೇಳಿಕೊಡುತ್ತೇನೆ. ಅಂತೋನಿ ಮತ್ತು ಕುಟುಂಬ, ಬಂಡೆ ತಮ್ಮಯ್ಯ ಕುಟುಂಬ ಮರಿಯಪುರ, ಹಾಗೂ ರತ್ನಪ್ಪಚಾರಿ ಕುಟುಂಬ ದೊರಸಾನಿ ಪಾಳ್ಯ, ಹಾಗೂ ನಮ್ಮ ಅಮ್ರೋಜಪ್ಪ ಮೈಲ್ಚಂದ್ರ ಈ ದೇವಾಲಯದ ಅರ್ಧ ಒಂದು ಸ್ಥಳಕ್ಕೆ ಕಾಂಕ್ರೀಟನ್ನು ಹಾಕಿಕೊಟ್ಟಂಥ ಅಮ್ರೋಜಪ್ಪ ಕುಟುಂಬ, ಹಾಗೂ ದಾಸ್ ಕುಟುಂಬ ಯಾವಾಗಲೂ ಅವರು ಸಿಗೋದಿಲ್ಲ, ಈಗ ಪೀಠದ ಮುಂದೆ ಇದ್ದಾರೆ, ಅವರು ಬರಲು ಕೇಳಿಕೊಡ್ತೇನೆ. ದಾಸ್ ಮರಿಯಪುರ ಅವರು ಬಂದು ಈ ಒಂದು ಚಿಕ್ಕ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಹಾಗೂ ನಮ್ಮ ಮಧ್ಯೆ ಈ ಒಂದು ಗವಿಗೆ ಎಲ್ಲ ರೀತಿಯಾದ ಸಹಾಯ ಮಾಡಿ ನಮ್ಮ ಒಂದು ಈ ಸ್ಥಳಗಳಲ್ಲಿ ಮುಖ್ಯವಾದ ಸ್ಥಳಗಳನ್ನು ಕಟ್ಟಿಕೊಟ್ಟಂಥ ಮದಿಯಳಗನ್ ಅವರಿಗೂ, ಅಂತೋಣಿ ಅವರಿಗೂ, ಪ್ರತ್ಯೇಕವಾಗಿ ಆ ಗವಿಯಲ್ಲಿ ಇಟ್ಟಿರುವಂಥ ಸ್ವರೂಪವನ್ನು ನೀಡಿರುವಂಥ ನಮ್ಮ ಬರ್ನಾರ್ಡ್ ಕುಟುಂಬ ಬೇಗೂರು ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಬರ್ನಾರ್ಡ್ ಅವರು ಬಂದು ಈ ಒಂದು ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಹಾಗೂ ಆತ್ಮೀಯರೇ, ಇಂದಿನ ಈ ಬಲಿಪೂಜೆಯನ್ನು ಲೈವ್ ಸ್ಟ್ರೀಮಿಂಗ್ ಮಾಡಿದಂಥ ಆರ್ಚ್ ಡೈಸನ್ ಕಮ್ಯುನಿಕೇಷನ್ ಸೆಂಟರ್ ACC ಹಾಗೂ ದೇವಾ TV ಬ್ಯಾಂಗ್ಳೂರ್ ಬೆನೆಡಿಕ್ಟ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಹಾಗೂ ಸೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನು ಮಾಡಿದಂಥ ಜ್ಞಾನಂ ಸೌಂಡ್ಸ್ ಆ್ಯಂಡ್ ಸರ್ವಿಸಸ್ ಯೇಸು ಅವರಿಗೆ, ಅವರ ಪರವಾಗಿ ಕ್ಲಿಂಟನ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಇಂದಿನ ಗಾಯನ ವೃಂದ ದೊರಸಾನಿ ಪಾಳ್ಯ ದೇವಾಲಯದ ಗಾಯನ ವೃಂದದವರು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಹಾಗೂ ಡೆಕೋರೇಷನ್ ಮಾಡಿದಂಥ ಯೇಸು ತಂಡದವರು ಜಯನಗರ, ಹಾಗೂ ವಾಲ್ ಪೋಸ್ಟರ್ಸ್ ಫೌಂಟೇನ್ ಇದೆಲ್ಲ ಮಾಡಿದಂಥ ಪ್ಯಾಟ್ರಿಕ್ ಅವರಿಗೂ, ಪೊಲೀಸ್ ಸಿಬ್ಬಂದಿ ವರ್ಗದವರು, ಪಂಚಾಯಿತಿ ತಾಲೂಕ್ ಸರ್ಕಲ್, ಬೆಸ್ಕಾಂ, ವಾಟರ್ ಸಪ್ಲೈ, ಸೆಕ್ಯೂರಿಟಿ, ಮಣಿಪುರ್ ಯುವತಿಯರು, ಹೋಲಿಗೋಸ್ಟ್ ವಿಚಾರಣೆಗೆ ಸೇರಿದವರು, SMMI ಸಿಸ್ಟರ್ಸ್, ಜಾನ್ ದ ಬ್ಯಾಪ್ಟಿಸ್ಟ್ ಸಿಸ್ಟರ್ಸ್, ಸೆಂಟ್ ಆನ್ಸ್ ಸಭೆ ಸಿಸ್ಟರ್ಸ್,
ಆರ್ಚ್ಡೈಸನ್ ಬ್ರದರ್ಸ್, ಗ್ರಾಮಸ್ಥರು, ಡೀನರಿ ಫಾದರ್ಸ್ ಎಲ್ಲರಿಗೂ, ಅರ್ಸಲೈನ್ ಸಿಸ್ಟರ್ಸ್ ಇವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಶಾಮ್ಯಾನ ಒದಗಿಸಿಕೊಟ್ಟಂಥ ಪ್ರದೀಪ್ ಟೆಂಟ್ ಹೌಸ್ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡುತ್ತಿರುವಂಥ ರಾಜಪ್ಪ ಸೋಮನಹಳ್ಳಿಯಿಂದ ರಾಜಪ್ಪ ಕುಟುಂಬದವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಆದಷ್ಟು ಮಟ್ಟಿಗೆ ಈ ಒಂದು ಸ್ಥಳವನ್ನು ನಾವು ಸ್ವಚ್ಛವಾಗಿಡಲು ಪ್ರಯತ್ನಿಸೋಣ. ನಮ್ಮ ಬಲಗಡೆಯಲ್ಲಿ ಇರುವಂಥ ಪವಾಡ ಪೀಠದ ಸ್ಥಳದಲ್ಲಿ ಹೊಸದಾದಂಥ ಒಂದು ಸ್ವರೂಪ ಇಟ್ಟಿದ್ದೀವಿ. ಮಿಲ್ಕಿ ಗ್ರೋಟು ಮಾತೆ ಮರಿಯಮ್ಮನವರು ಸ್ವರೂಪ. ಯಾರಿಗೆಲ್ಲ ಮಗುವಿನ ಭಾಗ್ಯ ಇಲ್ಲದೆ ಇದೆಯೋ ಅವರು ಅಲ್ಲಿ ಪ್ರಾರ್ಥಿಸಿದಾಗ ಮಗುವಿನ ಭಾಗ್ಯ ಲಭಿಸುತ್ತದೆ. ಆದುದರಿಂದ ಆ ಸ್ಥಳದಲ್ಲಿ ಪ್ರಾರ್ಥಿಸಲು, ಅದೇ ಸ್ಥಳದಲ್ಲಿ ನಮ್ಮ ಅದ್ಭುತ ಸ್ವರೂಪ ಕೂಡ ಇಡಲಾಗಿದೆ. ಅದನ್ನು ಅವರ ಬಳಿ ನಾವು ಹೋಗಿ ಪ್ರಾರ್ಥಿಸಲು ಕೇಳಿಕೊಡುತ್ತೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ, ಎಲ್ಲ ಭಕ್ತಾದಿಗಳಿಗೂ, ನಮ್ಮ ಗ್ರಾಮಸ್ಥರಿಗೂ, ಎಲ್ಲ ಗುರುಗಳಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ವಂದನೆಗಳು. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಇಲ್ಲಿ ನಡೆದಿರುವ ಎಲ್ಲ ಗುರುಗಳ ಪರವಾಗಿ, ಧರ್ಮ ಕೇಂದ್ರದ ಗುರುಗಳ ಪರವಾಗಿ ಹಬ್ಬದ ಶುಭಾಶಯವನ್ನು ನಿಮಗೆಲ್ಲರಿಗೂ ತಿಳಿಸುತ್ತೇನೆ. ಇದು ವಿಶೇಷವಾಗಿ ಇದಕ್ಕೆಲ್ಲದಕ್ಕೂ ಒಂದು ಮಾಸ್ಟರ್ ಬ್ಯಾಕ್ಗ್ರೌಂಡ್. ಎಲ್ಲನೂ ಧರ್ಮ ಕೇಂದ್ರದ ಗುರು ಫಾದರ್ ಕ್ರಿಸ್ಟಫರ್ ವೈಟ್ ಎಲ್ಲ ಸೌಲಭ್ಯಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಈ ಹಬ್ಬವನ್ನು ಎಲ್ಲ ರೀತಿಯಲ್ಲಿ ಸಹ ಸುವ್ಯವಸ್ಥಿತ ರೀತಿಯಲ್ಲಿ ಗೊಳಿಸಿದಂತಹ ಫಾದರ್ ಕ್ರಿಸ್ಟಫರ್ ವೈಟ್ ಅವರಿಗೆ ತುಂಬ ಹೃದಯದ ಅನಂತ ವಂದನೆಯನ್ನು ಸಲ್ಲಿಸೋಣ. ಫಾದರ್ ಬಾಲರಾಜ್ ಅವರು ದಯವಿಟ್ಟು ಮುಂದೆ ಬಂದು ಅವರಿಗೆ ಒಂದು ಶಾಲನ್ನು ಹೊದಿಸಿ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂದು ಕೇಳಿಕೊಡುತ್ತೇನೆ. ಆತ್ಮೀಯರೇ, ಈ ವಿಚಾರಣೆ ಉಗಮವಾಗದಿಂದ ಇಲ್ಲಿ ತಮ್ಮ ಸೇವೆಯನ್ನು ನಿರ್ವಹಿಸುತ್ತಿರುವಂಥ ಜಾನ್ ದ ಬ್ಯಾಪ್ಟಿಸ್ಟ್ ಸಭೆಯ ಸಿಸ್ಟರ್ಸ್, ಅವರ ಪ್ರೊವಿನ್ಷಿಯಲ್ ಈಗ ಇರುವಂಥ ಸುಪೀರಿಯರ್ ಸಿಸ್ಟರ್ ರಮೀಲಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಫಾದರ್ ಬಾಲರಾಜ್ ಅವರಿಗೆ ಈ ಕೊಡುಗೆಯನ್ನು ನೀಡಲು ಕೇಳಿಕೊಡುತ್ತೇನೆ. ದಯವಿಟ್ಟು ನಿಂತ್ಕೊಳ್ಳಿ ಅಂತಿಮ ಆಶೀರ್ವಾದಕ್ಕೆ. ಪ್ರಭು ನಿಮ್ಮೊಡನೆ ಇರಲಿ, ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನೀವೆಲ್ಲರನ್ನೂ ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಪ್ರೀತಿ ಸದಾ ನಿಮ್ಮೊಂದಿಗಿರಲಿ. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಲೆಲೂಯ, ಹಾಲೆಲೂಯ. ಅಂತೂಡಿಯವರೇ, ಪವಾಡ ಪುರುಷ ಅಂತೂಡಿಯವರೇ, ಅಂತೂಡಿಯವರೇ,
ಮಡಿಲಲ್ಲಿ ಪರಿಮಳ ಬೀರುವ ಸುಸುಮದಂತೆ ಅಲಸೂರಿನ ಬೆಟ್ಟದ ಮಡಿಲಲ್ಲಿ ಪರಿಮಳ ಬೀರುವ ಕುಸುಮದಂತೆ ಅರಳಿದ ಬೀರು ವರಗಳ ಬೀರುತ್ತ ಜನಗಳ ಮಧ್ಯೆ ನೆಲೆಸಿದ್ದೀರಿ. ಅರಳಿದ ನೀವು ವರಗಳ ನೀಡುತ್ತ ಜನಗಳ ಮಧ್ಯೆ ನೆಲೆಸಿದಿರಿ. ಹರಕೆಗಳ ಆಲಿಸಿರಿ, ಪ್ರಭುವಿನಲ್ಲಿ ಮೊರೆಯಿಡಿರಿ. ರೋಗಿಗಳ ಗುಣಪಡಿಸಿ ಮಾನವನು ಕ್ರಿಸ್ತರ ನೆಲೆಯಾಗಿಸಿ. ಅದ್ಭುತ ತಾರೆ ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ. ಅದ್ಭುತ ತಾರೆ ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ. ಜೈಕಾರವು ನಿಮಗೆ ಜೈಕಾರವು, ಜೈಕಾರವು ನಿಮಗೆ ಜೈಕಾರವು. ನಮೋ ಮರಿಯವರ ಪ್ರಸಾದ ಪೂಡಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂಡಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂಡಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದ್ದರಿಂದ ಆಗಿ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ. ಆಮೆನ್. ಪವಿತ್ರ ಶಿಲ್ಪೆಯ ಆಗುತ್ತಿರುವ ಮೂಲಕ ನಮ್ಮ ಒಳಗಡೆಯಿಂದ ನಮ್ಮ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಯೇಸುವೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ.